पग सदने प म पग मरे सा सा प मरे सदने प म पग म प प सा नि म प नि सा ग ग मरे सा सा नि सा प नि म प मरे सा नि ಸ ರಿ ಮ ಅಲ್ಲಿ ಜೇನೋ ಗುಡಿ ಕಟ್ಟದೇನೋ ನೀರಲ್ಲಿ ಮೀನು ಅಡಿ ಮುಟ್ಟದೇನೋ ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಗಲ್ಲಿ ಗಲ್ಲಿಯು ಕಲೆಯನ್ನಾರಿಸಿದ ಕಲೆಯಷ್ಟೇ ನನ್ನ ಭಾರತ. ಸೋತವರ ಹೃದಯದಲ್ಲೂ ಕನಸು ಬಿತ್ತುವ ಸ್ಫೂರ್ತಿಯ ಅಲೆ ನನ್ನ ಭಾರತ. ಸಂಸ್ಕಾರ ಸಂಸ್ಕೃತಿಯನ್ನ ಹಡೆದ ಜನನಿ ನನ್ನ ಭಾರತ. ಭಾರತ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದು ನಮ್ಮ ಸಂಸ್ಕೃತಿ. ಸಂಸ್ಕೃತಿಯ ತವರೂರಾದಂತಹ ಭಾರತದಲ್ಲಿ ಅನೇಕ ಐತಿಹಾಸಿಕ ಸ್ಮಾರಕಗಳು ಹಾಗೆ ನಮ್ಮ ಅಂಕೋಲದಲ್ಲಿ ಶ್ರೀ ಬೊಮ್ಮೆಯ ದೇವಸ್ಥಾನ ದೇವರ ಬೀಳುವಂತ ಇದು ಕಾಂಕ್ರೀಟ್ ಗುಡ್ಡದ ಮೇಲೆ ಸ್ಥಿತವಾಗಿರುವಂತಹ ದೇವಾಲಯ. ಕಾಂಕ್ರೀಟ್ ಗುಡ್ಡ ಎಲ್ಲಿ ಬರುತ್ತದೆ ಅಂದರೆ ಅಂಕೋಲ ತಾಲೂಕಿನ ಬಾಸಗುಡ ಗ್ರಾಮದ ಕಾಂಕ್ರೀಟ್ ಎನ್ನುವಂತಹ ಅಲ್ಲಿ ಈ ದೇವಸ್ಥಾನ ಬರುತ್ತದೆ. ಸುಮಾರು 6 ಶತಮಾನಗಳ ಹಿಂದಿನಿಂದ ಈ ದೇವಸ್ಥಾನ ಅಲ್ಲಿನ ಒಂದು ದೇವಸ್ಥಾನವನ್ನ ಈಗ ನವೀಕರಿಸಲಾಗಿದೆ. ಗುಡ್ಡದ ತುದಿಯಲ್ಲಿ ಶಿಲಾಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ದೇವಾಲಯದ ಮೇಲೆ ಕೆಳಗೆ ರಾಕೇಶ್ವರ ದೇವಾಲಯ. ಈ ದೇವಾಲಯಗಳ ಮಹತ್ವವೆಂದರೆ ಇಲ್ಲಿ ನಡೆದಂತೆಲ್ಲ ಹಾಗಾಗಿ ಇದು ಕಾರವಾರದ ಮಾತಾಡಿ ದೇಶದಾದ್ಯಂತ ಅಪಾರವಾದಂತಹ ಇಲ್ಲಿ 4 ಕಳಶಗಳನ್ನ ಹೊರಲಾಗಿದೆ. ಇದು ಉತ್ತರ ಕನ್ನಡದ ಸುಪ್ರಸಿದ್ಧ ಬಳ್ಳಿ ಹಬ್ಬ. ಬಂಡಿ ಹಬ್ಬ ಅಂದ್ರೆ ಬಹುಶಃ ಬಂದಿರ್ಬೋದು. ಅಂದ್ರೆ ಬಂಡಿ ಹಬ್ಬ ಅಂದ್ರೆ 14 ದಿನಗಳ ಕಾಲ ನಡೆಯುವಂತಹ ಇದರಲ್ಲಿ ಸಾಸಿವೆ ಹಾಕುವುದು ಹಾಗೆ ಅಲ್ಲಿ 10 ಜನ ಇರ್ತಾರೆ ಅದನ್ನ ಕಾಯುವ ಆ ದೇವಸ್ಥಾನವನ್ನ ಕಾದು ಅಲ್ಲಿ ನಡೆಯುವಂತಹ ಭಕ್ತರುಗಳಂದಕ್ಕೆ ಪ್ರತಿಯೊಂದು ಮನೆತನ ಒಂದು ದೇವರನ್ನ ವಹಿಸುತ್ತದೆ. ಹಾಗಾಗಿ ಇದು ಉತ್ತರ ಕನ್ನಡದ ಸುಪ್ರಸಿದ್ಧ ದೇವಾಲಯವಾಗಿದೆ. ಅಷ್ಟೇ ಅಲ್ಲದೆ ಈ ದೇವಾಲಯದ ಮಹತ್ವವೆಂದರೆ ನಿಸರ್ಗದ ರಮಣೀಯವನ್ನ ನೋಡುತ್ತಿರಬೇಕು. ನಿಸರ್ಗದ ರಮಣೀಯ ನೋಟವನ್ನ ನೋಡುತ್ತಾ ಪ್ರಾಕೃತಿಕ ಸೊಬಗನ್ನ ಅನುಭವಿಸುತ್ತಾ ಶ್ರೀ ಬೊಮ್ಮೆಯ ದೇವರು ಅಧಿಷ್ಠಿತವಾಗಿದ್ದಾರೆ. ಹಾಗೆ ಅಷ್ಟೇ ಅಲ್ಲದೆ ಈ ದೇವಾಲಯವು 300 ಮೆಟ್ಟಿಲುಗಳನ್ನ ಹೊಂದಿದೆ. ಈ ಮೆಟ್ಟಿಲುಗಳನ್ನ ಹತ್ತುವುದು ಶ್ರವಣಬೆಳಗೊಳದ ಮೆಟ್ಟಿಲುಗಳ ಹತ್ತುವುದೇ ಸರಿ. ಅಷ್ಟು ರೀತಿಯಾದಂತಹ ಒಂದು ವಿನ್ಯಾಸವನ್ನ ಹೊಂದಿರುವಂತಹ ಈ ದೇವಾಲಯ ಉತ್ತರ ಕನ್ನಡದಲ್ಲಿ ಶಕ್ತಿ ದೇವತೆ ಹಾಗೂ ನಂಬಿ ಬಂದ ಭಕ್ತರ ಕಷ್ಟಗಳನ್ನ ಪರಿಹರಿಸಿ ಆಸಕ್ತ ಭಕ್ತಿಗಳ ಆರಾಧ್ಯ ದೇವಾಲಯ. ಉತ್ತರ ಕನ್ನಡದ ಸುಪ್ರಸಿದ್ಧ ದೇವಾಲಯವಾಗಿದ್ದು ಕರ್ನಾಟಕದ ಕರಾವಳಿಯ ಧಾರ್ಮಿಕ ಕ್ಷೇತ್ರವಾಗಿದ್ದು ಇದು ಎಲ್ಲ ಭಕ್ತ ವೃಂದಗಳನ್ನ ನಡೆಸಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೆ ಇಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ಕಟಗಿ ದೇವ, ಬೊಮ್ಮೆಯ ದೇವರು, ರಾಕೇಶ್ವರ ದೇವಾಲಯ, ತುಳಸಿ ಕಟ್ಟೆ, ಅಶ್ವತ್ಥ ಕಟ್ಟೆ ಹೀಗೆ ಮುಂತಾದ ರೀತಿಯ ಅಭ್ಯಾಸಗಳನ್ನ ನಾವು ನೋಡಬಹುದಾಗಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಉತ್ತರ ಕನ್ನಡದ ಅಂಕೋಲ ತಾಲೂಕಿನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಮ್ಮೆಲ್ಲರನ್ನ ನಮ್ಮ ಅಂಕೋಲವನ್ನ ಬೆಳೆಸಿ ಹಾಗೆ ಪುಟ್ಟದವರು ಅಂಕೋಲಕ್ಕೆ ಹೋಗಿ ಗೊತ್ತಾಗುದಿಲ್ಲ, ಅಂಕೋಲದವರು
ಹಂತಕ್ಕೆ ಬಂದಿದ್ದು ಸಹ ಗೊತ್ತಾಗ್ತಿಲ್ಲ. ನೀವು ಮಂಗಳೂರಿಂದ ಬಂದಿರಿ, ನಮ್ಮ ಅಂಕಲಕ್ಕೆ ಭೇಟಿ ನೀಡುವ ಹಾಗೆ ಅಂತ ಕಳಿಸಿದ್ದಾನೆ. ಅಖಂಡ ಭಾರತದ ಸರ್ವಧರ್ಮವನ್ನ ಗೌರವಿಸುತ್ತಾ ವಿವಿಧತೆಯಲ್ಲಿ ಏಕತೆಯನ್ನ ಸಾರುತ್ತಾ ರಾಜ್ಯ ಪ್ರತಿಯ ತಳಹದಿಯ ಮೇಲೆ ಹೊಸ ತಲೆಮಾರಿನ ಸೌಧವನ್ನ ನಿರ್ಮಾಣ ಮಾಡಿ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ ತಳಹದಿಯ ಮೇಲೆ ವಿದ್ಯಾರ್ಥಿಯ ವಿದ್ಯಾರ್ಥಿಗಳಾಗಿ ಬದುಕೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಇಡುವುದಕ್ಕೆ ಹೊರತು ನನ್ನ ವಿಚಾರಗಳಲ್ಲ. ಅವರಾಶಿಯ ಭುಜದಲ್ಲಿ ಅದರಾಚೆಗೆ ಅರಬ್ಬಿ ಸೈನಿಕ ಸುಮಾರು 11.5 ಎಕರೆಗಳ ವಿಸ್ತಾರವಾದ ಪ್ರದೇಶದಲ್ಲಿ ಈ ಕೋಟೆ ತುಂಬಾ ಆಕರ್ಷಕವಾಗಿದೆ. ಈ ಕೋಟೆ ಪ್ರವಾಸಿಗರ ಕಾರಣವಾಗಿದೆ. ಇದರಲ್ಲಿ ಮಂಟಪಗಳು, ರಾಣಿಯ ದರ್ಬಾರ್ ಹಾಲ್, ದೇವಸ್ಥಾನ, ಮಸೀದಿ ಹಾಗೂ 9 ಬಾಗಿಲು, ಕೋಟೆಗೆ ಧ್ವಜಸ್ತಂಭ ಹಾಗೂ ಕಾವಲು ಗೋಪುರಗಳು. ಕೋಟೆ ನಿರ್ಮಾಣ ಅಚ್ಚುಕಟ್ಟಾಗಿದ್ದು ಪ್ರತಿಯೊಂದು ಸೌಕರ್ಯಗಳನ್ನು ಈ ಕೋಟೆ ಹೊಂದಿರುವುದಕ್ಕೆ ಒಂದು ಸಾಕ್ಷಿ. ಆದರೆ ಈ ಕೋಟೆಯ ನಿರ್ಮಾಣವನ್ನು ಕೇವಲ ನವಾಬ್ ಸರ್ಕಾರ ನಿರ್ಮಿಸಿದ್ದಾರೆ ಎನ್ನುತ್ತಾರೆ. ಮಿರ್ಜಾನ್ ಕೋಟೆ ಪ್ರಮುಖ ಕೇಂದ್ರವಾಗಿದೆ. ಇದರಲ್ಲಿ ಇದರ ಆಚೆಗೆ ಇದರ ಫಿರಂಗಿಗಳು ಹಾಗೂ ವಾಸ್ತುಗಳನ್ನು ನಾವು ನೋಡಬಹುದು. ವಿಜಯನಗರ ಆಳ್ವಿಕೆಯಲ್ಲಿ ಈ ಕೋಟೆಯನ್ನು ಮೆರ್ಗೋನ್ ಎಂಬ ಹೆಸರಿದೆ. ಇದು ಕಾಡುಮೆಣಸಿನ ಉತ್ಪಾದನೆ ಕೇಂದ್ರವಾಗಿದೆ. ಇದು ತನ್ನ ನಿರ್ಮಾಣಕ್ಕೆ ಹೆಸರಾಗಿದೆ. ಆಗಸ್ಟ್ 1943ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರು ಅಧಿಕಾರದಿಂದ ಈ ಕೋಟೆಯನ್ನು ಎದುರಿಸಿದರು. ಅದರ ನಂತರ ಭಾರತೀಯ ಪೈಲಟ್ ಇದರ ಕೋಟೆಯ ಸಂರಕ್ಷಣೆ ಹಾಗೆ ಪ್ರತಿ ವರ್ಷವೂ ನಮ್ಮ ಸ್ವಾತಂತ್ರ್ಯ ನಮ್ಮ ದೇಶದ ಭಾವನವಾದ ಕೇಸರಿ, ನೀಲಿ, ಹಸಿರು ಈ 3 ಬಣ್ಣಗಳಿಂದ ಈ ಕೋಟೆ ಇದೊಂದು ಅದ್ಭುತವಾದ ಈ ಕೋಟೆಯ ಭೇಟಿಗೆ ಸೆಪ್ಟೆಂಬರ್ನಿಂದ ಉತ್ತಮ ಕಾಲ. ಕೋಟೆಯನ್ನು ಹಚ್ಚ ಹಸಿರಿನಲ್ಲಿ ನಾವೆಲ್ಲರೂ ಭೇಟಿಯಾಗಿ ಇತಿಹಾಸದ ಹಿನ್ನೆಲೆ ಹಾಗೂ ಸಂತಸವನ್ನು ಇಲ್ಲ. ಇದಕ್ಕೆ ಹಲವಾರು ಸಾಕ್ಷಿ, ಆಧಾರ, ಪುರಾವೆಗಳು ಬೇಕು. ಇದಕ್ಕೆ ಪುರಾವೆಗಳೇ ನಮ್ಮ ಸ್ಮಾರಕ. ಗೆಳೆಯರೇ, ಒಂದು ಕಡೆ ಸಹ್ಯಾದ್ರಿ, ಒಂದು ಕಡೆ ಕಡಲು, ನಡುಮಧ್ಯೆಯದಕ್ಕೂ ಕಂಗುಗಳ ಹೊಳೆ, ಸಿರಿಗನ್ನಡದ ಚಪ್ಪರವೇ ನನ್ನ ಅಡಿ ಚಿಲ್ಲೆ, ಇನ್ನೊಮ್ಮೆ ಇಲ್ಲಿಯೇ ಹುಟ್ಟುವನು ನಲ್ಲೆ. ದಿನಕರ ದೇಸಾಯಿಯವರು ಉತ್ತರ ಕನ್ನಡದ ಬಗ್ಗೆ ವರ್ಣಿಸುತ್ತಾ ಹೇಳಿರುವಂತ ಚುಟುಕು. ಹಾಗಾಗಿ ಉತ್ತರ ಕನ್ನಡ ಹಲವಾರು ರಮ್ಯ ಮನೋಹರ ಸರೋವರಗಳಿಂದ ಹಾಗೂ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿಂದ ಶೋಭಿತ. ಆದರೆ ಉತ್ತರ ಕನ್ನಡದಲ್ಲಿ ಎಂತ ಉಂಟು ಎನ್ನುವಂತ ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಮೊದಲು ನೋಡಬೇಕಾಗಿರುವುದು ಗಿಡಗುಂಚಿಯ ಮಹಾಗಣಪತಿ ದೇವಾಲಯ. ಗಿಡಗುಂಚಿಯ ಮಹಾಗಣಪತಿ ದೇವಾಲಯ ಸುಪ್ರಸಿದ್ಧ ಇತಿಹಾಸವನ್ನ ಹೊಂದಿದೆ. ದ್ವಾಪರಯುಗದ ಅಂತ್ಯದಲ್ಲಿ ಶ್ರೀಕೃಷ್ಣ ಕಾಲಕೇಯ ಎಂಬಂತ ಮುನಿಗಳನ್ನ ಕರೆದು ನೀವು ಭೂಲೋಕದಲ್ಲಿ ರಾಕ್ಷಸರ ಸಂತತಿಯನ್ನ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು ಎನ್ನುವಂತ ಜವಾಬ್ದಾರಿಯನ್ನು ವಹಿಸ್ತಾರೆ. ಕಾಲಕೇಯರು ಕೂಡ ಯಜ್ಞ ಯಾಗಾದಿಗಳೆಲ್ಲ ಮಾಡ್ತಾರೆ. ಯಜ್ಞ ಯಾಗಾದಿಗಳೆಲ್ಲ ಮಾಡಬೇಕಾದ್ರೆ ಅವರಿಗೆ ತುಂಬ ವಿಘ್ನಗಳು ಉಂಟಾಗ್ತದೆ. ಅದಕ್ಕಾಗಿ ಅವರು ಸಮಸ್ಯೆಯನ್ನು ತಿಳಿದುಕೊಂಡಾಗ ಶಿವಪಾರ್ವತಿಯರನ್ನು ನೀವು ವಿಘ್ನಗಳನ್ನು ಕಳೆಯುವಂತ ನಿಮ್ಮ ಮಗ ಗಣೇಶನನ್ನ ಕರೆಯಿಸಿಕೊಡಿ ಅಂತ ಆಗ್ತಾರೆ. ಗಣಪತಿ ಒಂದು ಷರತ್ತು ನಿರ್ತಾರೆ. ಏನಂದ್ರೆ ನನಗೆ ದಿನನಿತ್ಯವೂ ನೀವು 5 ಬಗೆಯ ಖಾದ್ಯಗಳಿಂದ ಪೂಜೆಯನ್ನ ಸಲ್ಲಿಸಬೇಕು, ಇಲ್ಲಾಂದ್ರೆ ನನ್ನ ಹೃದಯದಿಂದ ವಾಪಸ್ ಕೈಲಾಸ ಹೊರಟು ಹೋಗ್ತೇವೆ ಅನ್ನುವಂತ ಪ್ರಶ್ನೆಗಳನ್ನು ಬಾಲಕಿಯರಿಗೆ ಹಾಕ್ತಾರೆ. ಬಾಲಕಿಯರು ಕೂಡ ಅದನ್ನು ಒಪ್ಪಿ ಅವರನ್ನ ಗಿಡಾಕುಂಚ ಎನ್ನುವಂತ ಕ್ಷೇತ್ರಕ್ಕೆ ಕರೆದುಕೊಂಡು ಬರ್ತಾರೆ. ಅದು ನಂತರ ಕುಂಚವನ, ಕುಂಚಾವನ ಎಂದೆಲ್ಲ ಹೆಸರಾಗಿ ನಂತರ ಗಿಡಕುಂಚಿ ಎನ್ನುವಂತ ಸುಪ್ರಸಿದ್ಧ ಹೆಸರನ್ನು ಅಂದ್ರೆ ಎಲ್ಲ ಕಡೆ ಗಣಪತಿ ದೇವಾಲಯ ಬಿಡ್ತಾರೆ. ಆದರೆ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲಾ ಕಡೆ ಇರುವಂತ ಗಣಪತಿ ಏಕದಂತ. ಅಂದ್ರೆ ಈ ಗಣಪತಿ ಮಾತ್ರ 2 ಸ್ತಂಭಗಳನ್ನ ಹೊಂದಿದೆ. ಯಾಕಂದ್ರೆ ನಾವೆಲ್ಲರೂ ಸಣ್ಣಿರಬೇಕಾದ್ರೆ ಗಣಪತಿ ಗೌರಿ ಹಬ್ಬ ದಿನ ಕೊಟ್ಟಿದ್ದ ಇಲ್ಲಿ ಮೇಲೆ ಬರ್ಬೇಕಂದ್ರೆ ಚಾರ್ಕೋದಿಂದ ಆಮೇಲೆ ಚಂದ್ರ ನೋಡಿದ
ಯಾಗಶಾಲೆ, ಮೇಲ್ಗಡೆ ಮಯೂರ ಭೋಜನ ಶಾಲೆ ಮತ್ತು ಮುಂದುಗಡೆ ಎಲ್ಲದಕ್ಕಿಂತ ಸುಂದರವಾದ ಪುಷ್ಕರಣಿ ನದಿ ಸ್ವಚ್ಛಂದವಾಗಿದೆ. ಅಂತಹ ರಮ್ಯ ಮನೋಹರ ಸ್ಥಾನ ನಮ್ಮ ಇದ್ದರು. ಇಡಗುಂದಿ ಹೊನ್ನಾವರದಲ್ಲಿ ಹೊನ್ನು ಅಂದ್ರೆ ಬಂಗಾರ. ನಿಜ ಅಂದ್ರೆ ನಮ್ಮ ಹೊನ್ನಾವರ ಮೊದಲು ಬಂಗಾರವನ್ನು ಮಾರುವಂತ ಬಂಗಾರಾಗಿತ್ತು. ಅದಕ್ಕಾಗಿ ಅದು ಮೊದಲನ್ನ ಹೊನ್ನಾಪುರ ಅಂತ ಕರೀತಾರೆ. ನಂತರ ಹೊನ್ನು ಅಂದ್ರೆ ಹಳೆಗನ್ನಡದಲ್ಲಿ ಹೊನ್ನನಗರಿ ಬದಲು ಹೊನ್ನಾಪುರ ನಂತರ ಹೊನ್ನಾವರ ಅಂತ ಹೆಸರಾಯಿತು. ಅರ್ಥ ರಮ್ಯ ಮನೋಹರ ಇಡಗುಂದಿ ಎನ್ನುವುದು ನಮ್ಮ ಹೊನ್ನಾವರ. ಬಲಗೈಯಲ್ಲಿ ಪದ್ಮವನ್ನ ಹಿಡಿದಿರುವ ಮೂರ್ತಿಯಾಗಿತ್ತು, ಎಡಗೈಯಲ್ಲಿ ಮೋದಕವನ್ನ ಕವಿ ಮೂರ್ತಿಗೆ ಯಾವುದೇ ರೀತಿಯ ಹೊಟ್ಟೆಗೆ ಸರ್ಪವನ್ನಲ್ಲಿ ಕಟ್ಟಲಾಗಿದೆ. ಗೋಕರ್ಣದಲ್ಲಿ ಇದೇ ರೀತಿ ಸೇಮ್ ಗಣಪತಿ ಇದೆ, ಬಟ್ ಅಲ್ಲಿರುವಂತದ್ದು ಏಕದಂತ, ಇಲ್ಲಿರುವಂತಹದ್ದು ದ್ವಿದಂತ. ಅದಕ್ಕಾಗಿ ನಾನು ಏನಂದ್ರೆ ಅದಕ್ಕಾಗಿ ಇಡಗುಂಜಿಗೆ ಭೇಟಿಯನ್ನ ಕೊಟ್ಟೆ ಹೋಗಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ
गणपतिं भावये आनन्दनतन गणपतिं भावये चिदानन्दनतन गणपतिं भावये परमानन्दनतन गणपतिं भावये चिदाकार मूलाधार ओंकार गजवदनं परमं परमानन्दनतन गणपतिं भावये चिदाकार मूलाधार ओंकार गजवदनं परमं परमानन्दनतन गणपतिं भावये चिदाकार मूलाधार ओंकार गजवदनं परमं परमानन्दनतन गणपतिं भावये आनन्दमुनीन्द्र गणनुत शिव शङ्कर मानस निलीयमानं सानन्दमुनीन्द्र गणनुत शिव शङ्कर मानस निलीयमानं सानन्दमुनीन्द्र गणनुत शिव शङ्कर मानस निलीयमानं तन्त्रीलय समन्वित गन्धर्व चारण वरानुदीयमानं तन्त्रीलय समन्वित गन्धर्व चारण वरानुदीयमानं तन्त्रीलय समन्वित गन्धर्व चारण वरानुदीयमानं दीनजनमन्दारम् अनुपम दिव्यगळेवर शोभायमानं दीनजनमन्दारम् अनुपम दिव्यगळेवर शोभायमानं दीनजनमन्दारम् अनुपम दिव्यगळेवर शोभायमानं भासमानं वसमानं भजमानं भक्तजनसन्मानं भासमानं असमानं भजमानं भक्तजनसन्मानं भासमानं असमानं भजमानं भक्तजनसन्मानं आमगमरे सनि सरि सा सगजनुत दिमित किरतळङ्गुत गपमगमरे सनि सरि सा सगजनुत दिमित किरतळङ्गुत दिमित दिमित तां तैयता दिमित दिमित तां तैयता तां तणं कदिता सकतणं तणं तरितै सकतणं तणं तरितै तां तणं तरि सकतणं तरि धरि 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 दिमि 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 किट 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 जण 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 दिवि पदनुतं पद सरसिजं मलपमनिप मरकरनिपं मदकरिमुखं प्रणवनिनदम् अजितं मनघं सुपदं परमं कनकाम्बरधरणं एकददनं तत्तित्तकजनं तनकधरिधि तकजनं तनकधरि तकजनं तनकधरिता ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಆಯೋಜಿಸಲ್ಪಟ್ಟ ವಿವಿಧ ಕಲೆಗಳ ಸಾಂಸ್ಕೃತಿಕ ಕಲಾ ಸಂಗಮ ಕಲಾಂಜಲಿ 2024ಕ್ಕೆ ನಮ್ಮ ಕರೆಯನ್ನು ಮನ್ನಿಸಿ ತಾವೆಲ್ಲರೂ ಆಗಮಿಸಿರುವುದು ಬಹಳ ಸಂತೋಷವೆನಿಸಿದೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದು ನನ್ನ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ.
ವಿಧಾತ್ರಿ ಅಕಾಡೆಮಿಯು ಕಳೆದ 5 ಶೈಕ್ಷಣಿಕ ವರ್ಷಗಳಿಂದ ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಸರಸ್ವತಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದೆ. ಪ್ರತಿ ವರ್ಷವೂ ದ್ವಿತೀಯ PUC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಸ್ಥಾನದೊಂದಿಗೆ ಪ್ರತಿಶತ 100ರಷ್ಟು ಫಲಿತಾಂಶವನ್ನು ದಾಖಲಿಸುತ್ತಿರುವುದು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ನೀಡಿದ ಕೈಗನ್ನಡಿಯಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನ ತೋರುತ್ತಾ ಬಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರಾಶಸ್ತ್ಯ ನೀಡುವ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಪ್ರತಿಭೆಗೆ ಒಂದು ವೇದಿಕೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ಕಲಾಂಜಲಿ ಎಂಬ ಶೀರ್ಷಿಕೆಯಡಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಇದು ವಿಧಾತ್ರಿ ಅಕಾಡೆಮಿಯು ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಸಹಕಾರದೊಂದಿಗೆ ಪ್ರಸ್ತುತಪಡಿಸುತ್ತಿರುವ 4ನೇ ವರ್ಷದ ಕಲಾಂಜಲಿ. ಈ ವರ್ಷದ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಮಗೋಸ್ಕರ ಸಮಯವನ್ನು ಮಾಡಿಕೊಂಡು ಇಲ್ಲಿವರೆಗೆ ಬಂದು ನಮ್ಮ ಜೊತೆಗೆ ಇರುವ ಕಾಂತಾರ ಚಲನಚಿತ್ರದ ಮೂಲಕ ಜನಮನ್ನಣೆ ಗಳಿಸಿದ ಬಹುಮುಖ ಪ್ರತಿಭೆಯ ವ್ಯಕ್ತಿಗಳಾಗಿರುವ ವಿದುಷಿ ಮಾನಸಿ ಸೂರ್ಯ ಇವರನ್ನು ವಿಧಾತ್ರಿ ಅಕಾಡೆಮಿ, ಕೊಂಕಣ ಎಜುಕೇಶನ್ ಟ್ರಸ್ಟ್, ಸರಸ್ವತಿ ಪದವಿ ಪೂರ್ವ ಕಾಲೇಜು ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸುಸ್ವಾಗತ. ಇವರಿಗೆ ಶ್ರೀಮತಿ ಪ್ರಜನಾ ಶೇಖ್ ಅವರು ಸಾಂಕೇತಿಕವಾಗಿ ಶಾಲನ್ನು ಹಾಕಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಲಾಂಜಲಿ 2024ರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆಂದು ನಮ್ಮ ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಗೌರವಾನ್ವಿತ ಕಾರ್ಯದರ್ಶಿಗಳನ್ನು ಕೇಳಿಕೊಂಡಾಗ ಅತ್ಯಂತ ಸಂತಸದಿಂದ ಒಪ್ಪಿಕೊಂಡು ನಮ್ಮೊಂದಿಗಿದ್ದಾರೆ. ನಮ್ಮ ಕಾರ್ಯಕ್ಕೆ ಸದಾ ಬೆನ್ನೆಲುಬಾಗಿ ನಿಲ್ಲುವ ಶ್ರೀಯುತ ಮುರಳೀಧರ್ ಪ್ರಭು ಇವರನ್ನ ವಿಧಾತ್ರಿ ಅಕಾಡೆಮಿ, ಸರಸ್ವತಿ ಪದವಿ ಪೂರ್ವ ಕಾಲೇಜು ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಪ್ರಸನ್ನ ಹೆಗಡೆಯವರು ಶಾಲನ್ನು ಹಾಕಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ. ನಮ್ಮ ಜೊತೆಗೆ ಇಬ್ಬರು ಹಿರಿಯರು ಸಾಧಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಯಕ್ಷಗಾನ, ಜಾನಪದ, ಸಾಹಿತ್ಯ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ನಾಟಕ ಹೀಗೆ 10 ಹಲವು ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಛಾಪು ಮೂಡಿಸಿರುವ ಪ್ರಸ್ತುತ ಅಂಕೋಲೆಯಲ್ಲಿ ವಾಸವಾಗಿರುವ ಹಿರಿಯರು, ನಿವೃತ್ತ ಪ್ರಾಚಾರ್ಯರು ಆದ ಡಾಕ್ಟರ್ RG ಗುಂಡಿ ಇವರು ನಮ್ಮೊಂದಿಗೆ ಇದ್ದಾರೆ. ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಂಡಾಗ ಖುಷಿಯಿಂದ ಮನ್ನಿಸಿ ನಮ್ಮ ಕಡೆಗೆ ಓಗೊಟ್ಟು ಬಂದಿದ್ದಾರೆ. ಅವರನ್ನು ವಿಧಾತ್ರಿ ಅಕಾಡೆಮಿ, ಕೊಂಕಣ ಎಜುಕೇಶನ್ ಟ್ರಸ್ಟ್, ಸರಸ್ವತಿ ಪದವಿ ಪೂರ್ವ ಕಾಲೇಜು ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸುಸ್ವಾಗತ. ಇವರಿಗೆ ಸಾಂಸ್ಕೃತಿಕ ಸಂಚಾಲಕರಾದ ಗುರುರಾಜ್ ಶೆಟ್ಟಿ ಅವರು ಶಾಲನ್ನು ಹಾಕಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ಳುತ್ತೇವೆ. ಇನ್ನೋರ್ವರು ಹಿರಿಯರು, ತಾಯಿ ಅಥವಾ ತಮಗೆಲ್ಲ ಅಜ್ಜಿಯ ಸ್ಥಾನವನ್ನ ತುಂಬುವಂಥವರು, ಜಾನಪದ ಸಾಹಿತ್ಯದಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದವರು, ಪಕ್ಕದ ಹೊನ್ನಾವರ ತಾಲೂಕಿನವರಾದ ಶ್ರೀಮತಿ ಶಾರದಾ ಮಹಾದೇವರಿಗೆ ಇವರನ್ನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕೆಂದು ತೀರ್ಮಾನಿಸಿ ಅವರನ್ನು ಆಹ್ವಾನವನ್ನು ನೀಡಿದ್ದೇವೆ. ನಮ್ಮ ಆಹ್ವಾನವನ್ನ ಮನ್ನಿಸಿ ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ವಿಧಾತ್ರಿ ಅಕಾಡೆಮಿ, ಕೊಂಕಣ ಎಜುಕೇಶನ್ ಟ್ರಸ್ಟ್, ಸರಸ್ವತಿ ಪದವಿ ಪೂರ್ವ ಕಾಲೇಜು ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಆದರದಿಂದ ಅವರಿಗೆ ಸ್ವಾಗತವನ್ನ ಕೋರುತ್ತೇನೆ. ಸುಸ್ವಾಗತ. ಇವರಿಗೆ ಶ್ರೀಮತಿ ಗಾಯತ್ರಿ ಕಾಮತ್ ಇವರು ಶಾಲನ್ನು ಹಾಕಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇಂದು ನಮ್ಮೊಂದಿಗೆ
ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರನ್ನ ವಿಧಾತ್ರಿ ಅಕಾಡೆಮಿ, ಕೊಂಕಣ ಎಜುಕೇಶನ್ ಟ್ರಸ್ಟ್, ಸರಸ್ವತಿ ಪದವಿ ಪೂರ್ವ ಕಾಲೇಜು ಹಾಗೂ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಇವರಿಗೆ ಶ್ರೀ ದೀಪಕ್ ನಾಯ್ಕ್ ಇವರು ಶಾಲನಾಗಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳು ನಮಗೆಲ್ಲ ಮಾರ್ಗದರ್ಶನ ಮಾಡುತ್ತಾ ಯಾವತ್ತೂ ನಮ್ಮ ಜೊತೆಗೆ ಇರುವ ವಿಧಾತ್ರಿ ಅಕಾಡೆಮಿಯ ಸಹಸಂಸ್ಥಾಪಕರಾದ ಶ್ರೀಯುತ ಗುರುರಾಜ್ ಶೆಟ್ಟಿ ಅವರಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ಪದ್ಮನಾಭ ಪ್ರಭು ಇವರು ಶಾಲನಾಗಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತೇವೆ. ಹಾಗೆಯೇ ನಮ್ಮ ಕಾಲೇಜಿನ ಉಪಪ್ರಾಚಾರ್ಯರಾದ ಶ್ರೀಮತಿ ಸುಜಾತ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀಮತಿ ನಿಶಾ ಹೆಗಡೆ ಅವರು ಶಾಲನಾಗಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತಾರೆ. ಕೊಂಕಣ ಎಜುಕೇಶನ್ ಟ್ರಸ್ಟ್ ಹಿರಿಯ ವಿಶ್ವಸ್ತರಾದಂತಹ ರಮೇಶ್ ಪ್ರಭು ಸರ್ ಅವರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಎಲ್ಲ ಹಿರಿಯ ವಿಶ್ವಸ್ತರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರನ್ನು ಅಂಗಸಂಸ್ಥೆಯ ಮುಖ್ಯಸ್ಥರುಗಳನ್ನು ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಸ್ವಾಗತಿಸ್ತೇನೆ. ವಿವಿಧ ಪ್ರೌಢಶಾಲೆಯಿಂದ ಆಗಮಿಸಿದಂತಹ ವಿದ್ಯಾರ್ಥಿಗಳು, ಅವರೊಟ್ಟಿಗೆ ಬಂದಿರುವ ಪಾಲಕರು ಹಾಗೂ ಶಿಕ್ಷಕರನ್ನ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದಾರೆ. ಎಲ್ಲ ಪಾಲಕ ಪೋಷಕರನ್ನು, ಮಾತೃಮಂಡಳಿಯವರನ್ನು, ವಿಶೇಷ ಆಹ್ವಾನಿತರನ್ನು, ಊರಿನ ಗಣ್ಯರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ಹಾಗೂ ಉಪನ್ಯಾಸಕೇತರ ಮಿತ್ರರನ್ನು, ಅಂಗಸಂಸ್ಥೆಯ ಶಿಕ್ಷಕ ಹಾಗೂ ಶಿಕ್ಷಕೇತರ ಮಿತ್ರರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರನ್ನ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದಾರೆ. ಮಾಧ್ಯಮ ಮಿತ್ರರನ್ನು, ಧ್ವನಿವರ್ಧಕ ಹಾಗೂ ಬೆಳಕಿನ ವ್ಯವಸ್ಥೆ ಮಾಡಿದವರನ್ನು, ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ಸಹಕರಿಸುತ್ತಿರುವ ನುಡಿಸಿರಿ ಚಾನೆಲ್ ಅವರನ್ನು, ಡಿಜಿಟಲ್ ಸ್ಕ್ರೀನ್ ವ್ಯವಸ್ಥೆ ಮಾಡಿರುವ ಶ್ರೀ ಮಂಜುನಾಥ್ ಚಾನೆಲ್ ಅವರನ್ನು ಎಲ್ಲರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮವನ್ನ ಲೈವ್ ನಲ್ಲಿ ವೀಕ್ಷಿಸುತ್ತಿರುವ ನಮ್ಮ ಸಂಸ್ಥೆಯ ಹಿತೈಷಿಗಳನ್ನು ಹಾಗೂ ಸರ್ವರನ್ನು ಒಂದೇ ಮಾತಿನಲ್ಲಿ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ವಂದೇ ಮಾತರಂ. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಮಾನಸಿ ಸುನೀಲ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮ ಮೊನ್ನೆ 11ನೇ ತಾರೀಕು ನಡೆಯಬೇಕಾಗಿತ್ತು. ಅನ್ಸರ್ಟನ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿರುವ ಕಾರಣಕ್ಕೆ ಕರ್ನಾಟಕ ಸರ್ಕಾರದವರು ರಜೆ ಘೋಷಿಸಿದರು. ಹಾಗಾಗಿ ಆ ಕಾರ್ಯಕ್ರಮವನ್ನು ಮುಂದೂಡುವ ಸಂದರ್ಭ ಬಂತು. ಮೇಡಮ್ಗೆ ಕಾಲ್ ಮಾಡಿ ಹೇಳಿದೆ, ಮೇಡಮ್ 11ನೇ ತಾರೀಕಿಗೆ ಕಾರ್ಯಕ್ರಮ ನಾವು ಮಾಡಬೇಕಾಗಿದೆ ನಾಳೆದು, ಹೀಗಾದಕ್ಕೆ ಕ್ಯಾನ್ಸಲ್ ಮಾಡುವ ಪರಿಸ್ಥಿತಿ ಬಂತು ಅಂತ ಹೇಳಲಿಕ್ಕೆ ನನಗೆ ಅದು ಹೇಗೆ ಹೇಳಬೇಕು ಪರಿಸ್ಥಿತಿ ಗೊತ್ತಿರ್ತದೆ. ಬಟ್ ಆ್ಯಕ್ಚುಲಿ ಅವರು ರಿನೌಂಡ್ ಆ್ಯಕ್ಟ್ರೆಸ್ ಆಗಿರೋದ್ರಿಂದ ಅವ್ರ ಸ್ಕೆಡ್ಯೂಲ್ ಸಿಕ್ಕಾಪಟ್ಟೆ ಟೈಟ್ ಸ್ಕೆಡ್ಯೂಲಲ್ಲಿ ನಮಗೆ ಒಂದು ಡೇಟನ್ನು ಕೊಟ್ಟಿದ್ದರು. ಆ ಡೇಟ್ ಕೊಟ್ಟಾಗ ನಾನು ಅದನ್ನು ಕ್ಯಾನ್ಸಲ್ ಮಾಡಿದಾಗ ಅವರು ಹೇಗೆ ನಾನು ಕನ್ವಿನ್ಸ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಅದಷ್ಟು ಕಾಲ್ ಮಾಡಿ ಹೇಗಾಯ್ತು ಅಯ್ಯೋ ಹಾಗಾಯ್ತು ನನಗೆ ಗೊತ್ತಾಯ್ತು, ನಿಮಗೆಲ್ಲ ರೆಡಿ ಮಾಡಿಕೊಂಡು ಇದು ಭಾಳ ಒಳ್ಳೆಯ ಅಂತ ಹೇಳಿದ್ರು. ಅವರು ನನಗೆ ಸಮಾಧಾನ ಮಾಡಿ, ನಾನು ಅವರಿಗೆ ಕನ್ವೆ ಮಾಡೋದಲ್ಲ, ಅವ್ರು ನನಗೆ ಸಮಾಧಾನ ಮಾಡಿ ಎಲ್ಲ ಮಾಡಿದ ವ್ಯವಸ್ಥೆ ಎಲ್ಲ ಹಾಳಾಯ್ತಲ್ವಾ ಅಂತ ಹೇಳಿ ಅವರು ಹಾಳಾಯ್ತು ಹೌದು, ಆದರೆ ಅದನ್ನು ಮತ್ತೊಂದು ಡೇಟಿಗೆ ಇಡಬೇಕು, ನಿಮಗೆ ಪುರುಷೋತ್ತಿದ್ದಿ ಯಾಕೆ ಅವ್ರಿಗೆ ಮುಂಚೆ ನನಗೆ ಆ 11ನೇ ತಾರೀಕಿಗೆ ಡೇಟ್ ಕೊಡಬೇಕಾದ್ರೆ ಕಂಪ್ಲೀಟ್ ಅವ್ರ ಸ್ಕೆಡ್ಯೂಲ್ ಹೇಳಿದರು ಯಾವ ದಿನ ತಾವು ಬುಕ್ ಆಗಿದ್ದಾರೆ. ಆದರೂ ಒಂದು ನಿಮಿಷ ನಿಮಗೆ ಮತ್ತೆ ಕಾಲ್ ಮಾಡ್ತಾ ಹೇಳಿ, ಇಮಿಡಿಯೇಟ್ ಕಾಲ್ ಮಾಡಿ ಹೇಳಿ ನಾನು ಮತ್ತೆ 14ನೇ ತಾರೀಕಿಗೆ ಯಜಮಾನ ಪರ್ಮಿಷನ್ ಕೊಟ್ಟರು ನನಗೆ. ಅಂದರೆ ಅವ್ರಿಗೆ ಎಷ್ಟು ನನಗೆ ಕಂಫರ್ಟ್ ಫೀಲ್ ಮಾಡಿಸೋದು ಹೇಳಿದ್ರೆ ಅಂಥ ದೊಡ್ಡ ಕಲಾವಿದರೊಟ್ಟಿಗೆ ಮಾತಾಡ್ತಾನೆ
ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡಿ ಏನು ಹೇಳಬೇಕು ಅಂತ ನಾನು ಆಲೋಚನೆ ಮಾಡಬೇಕಾದ್ರೆ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು. ಇಮಿಡಿಯೇಟ್ ಹೇಳಿದ ಹಾಗೆ ನಿನ್ನೆ ಮೊನ್ನೆ ಅವರು ಆಲ್ಮೋಸ್ಟ್ ದಿವಸಗಳಲ್ಲಿ ಕಾರ್ಯಕ್ರಮ ಇತ್ತು. ಇವತ್ತು ಬೆಳಿಗ್ಗೆ 9:30 ನಾನು ಇರ್ತಾ ಇದ್ರು, 9ವರೆಗೆ ನಮ್ಮ ಕಾಲೇಜಿಲ್ಲ. ತುಂಬಿದ ಕೂಡ ತುಳುಕೋದಿಲ್ಲ ಅನ್ಲಿಕ್ಕೆ ಇದೇ ಸಾಕ್ಷಿ. ಈಗ ಧಾರಾವಾಹಿಯಲ್ಲಿ ಹಗುರ ಪಾಸಿಂಗ್ ಕ್ಲೌಡ್ ಥರ ಹೀಗೆ ಬಂದು ಹಾಗೆ ಹೋಗೋರು ಸಿಕ್ಕಾಪಟ್ಟೆ ಶೋ ಆಫ್ ಮಾಡ್ತಾರೆ. ಒಂದು ಕಾಲ್ ರಿಸೀವ್ ಮಾಡಲಿಕ್ಕಿಲ್ಲ, ಅಥವಾ ನಾನು ಅವ್ರು ಬಂದು ಪಾಸ್ ಆದದ್ದನ್ನು ಅವರೇ ಹೇಳ್ಕೊಳ್ಬೇಕು, ನಾನು ಆ ಧಾರಾವಾಹಿಯಲ್ಲಿ ಮಾಡಿದ್ದೇನೆ, ಆ ಮೂವಿಯಲ್ಲಿ ಮಾಡಿದ್ದೇನೆ ಹೇಳಿ. ಬಟ್ ಇಂಥ ಬ್ಯುಸಿ ಸ್ಕೆಡ್ಯೂಲಲ್ಲಿ ಕಾಂತಾರ ಅಂತ ಮೂವಿಯಲ್ಲಿ ಮಾಡಿ ಒಂದು ಗಳಿಗೆ ಪುರ್ಸೊತ್ತಿಲ್ಲದ ಇಂಥ ಮೇರು ನಟೆ ಎಷ್ಟು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಐ ಆಮ್ ರಿಯಲಿ ವೆರಿ ಹಾನರ್ ಟು ಕಾಲ್ ಯು ಹಿಯರ್ ಆ್ಯಂಡ್ ಇಂಟ್ರಡ್ಯೂಸ್ ಇನ್ ಫ್ರಂಟ್ ಆಫ್ ಮೈ ಸ್ಟೂಡೆಂಟ್ಸ್ ಮೈ ಡಿಯರ್ ಮೇಡಮ್. ನಮ್ಮ ಕೋರಿಕೆಯನ್ನು ಮನ್ನಿಸಿ ಪ್ರೀತಿ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿರುವ ರಾಮಕೃಷ್ಣ ಗೊಂದೆಯವರು ಅಂದ್ರೂ ಕೂಡ ನಾವು ಸುಮಾರು ಜನ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದಾಗ ರಾಮಕೃಷ್ಣ ಗೊಂದೆಯವರು ಅಂದ್ರೂ ಕೂಡಲೇ ಹೌದು ಯಾರು ಅಂತ, ಆರ್ಜಿ ಗುಣಿಗೆ ಅಂದ್ರೂ ಕೂಡ ನಮ್ಮ ಮಾಸ್ತರ್ ಅವರು, ಅವ್ರ ಬಗ್ಗೆ ನನಗೆ ಭಾರಿ ಹೆಮ್ಮೆ ಇದೆ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ಸೊ ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಲು ಆರ್ಜಿ ಗುಂದಿ ಸರ್ ಅವರು ಹಾಗೂ ಜಾನಪದ ಅಕಾಡೆಮಿ ಪುರಸ್ಕೃತರು ಶಾರದಾ ಮೊಗೇರವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಆರ್ಜಿ ಗುಂದಿಯವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಅವರೊಟ್ಟಿಗೆ ಅವರಿಗೆ ಇನ್ವೈಟ್ ಮಾಡಲಿಕ್ಕೆ ನಾನು ಅವ್ರ ಮನೆಗೆ ಹೋದಾಗ, ನಾನು ಚಿದಾನಂದ್ ಸರ್ ಅವರು ಮಾಡಿರುವ ಸಾಧನೆಗಳನ್ನು ಮತ್ತು ಅವರು ನಡೆದು ಬಂದ ಹಾದಿಯನ್ನು ತುಂಬ ಹೇಳಿದಾಗ ಗೂಸ್ ಬಂಪ್ಸ್ ಬರುವ ಹಾಗಿತ್ತು. ಆ ಟೈಮಲ್ಲಿ ಕಾಳಿಂಗನವರೊಟ್ಟಿಗೆ ಹೆಜ್ಜೆ ಕಟ್ಟಿದವರು, ಸ್ಟೇಜ್ ಶೇರ್ ಮಾಡ್ಕೊಂಡವರು, ಅವರ ಗುರುಗಳೊಟ್ಟಿಗೂ ಸ್ಟೇಜ್ ಶೇರ್ ಮಾಡ್ಕೊಂಡವರು. ಇದೇ ಒಂದು ಲಾಸ್ಟ್ ವೀಕಲ್ಲಿ ಒಂದು ಸಣ್ಣ ಘಟನೆ ಆಯಿತು. ನಮ್ಮ ಸ್ಟೂಡೆಂಟಿಗೆ ಪೇರೆಂಟನ್ನು ಕರ್ಕೊಂಡು ಬರಲಿಕ್ಕೆ ಹೇಳುವಂಥ ಪ್ರಸಂಗ ಬಂತು. ಸ್ಟಾಫ್ ಪೇರೆಂಟಿಗೆ ಫೋನ್ ಮಾಡಿ, ಮೇಡಮ್ ಬರಬೇಕು ಸರ್ ಕರೆದಿದ್ದಾರೆ ಅಂತ. ಮೇಡಮ್ ಒಂದು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡಿ, ಸರ್ ನಿಮ್ಮದು ಕಲಾಂಜಲಿ ಪ್ರೋಗ್ರಾಮ್ ಇದೆ ಅಂತ ಗೊತ್ತಾಯಿತು, ಆ ಪ್ರೋಗ್ರಾಮಿಗೆ ನಮ್ಮ ಸರ್ ಆರ್ಜಿ ಗುಂದಿ ಸರ್ ಬರ್ತಾ ಇದ್ದಾರೆ, ಆ ಪ್ರೋಗ್ರಾಮಿಗೆ ನಾನು ಬರಬೇಕು ಅಂತ ರಜೆ ತೊಗೊಂಡಿದ್ದೇನೆ, ಸೊ ಅವತ್ತೇ ಬಂದು ನಿಮ್ಮನ್ನು ಮೀಟ್ ಆಗಿ ಹೋಗ್ಲಾ ಅಂತ ಕೇಳುವಷ್ಟು ಅಭಿಮಾನ ಬಳಗವನ್ನು ಬೆಳೆಸ್ಕೊಂಡಿರೋರು ಆರ್ಜಿ ಗುಂದಿ ಸರ್ ಅವರು. ಶಾರದಾ ಮೊಗೇರ್ ಬಗ್ಗೆ ಹೇಳಬೇಕು, ಅವರನ್ನು ಎಲ್ಲ ನಮ್ಮ ಮಕ್ಕಳಿಗೂ ಪರಿಚಯ ಮಾಡಿಸ್ಬೇಕು. ಇಲ್ಲಿ ನಮ್ಮ ಕಲೆಯನ್ನು ವಂದಿಸಿ ಭಾಳ ಕನ್ಯಾಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ಪರಿಚಯ ಇದ್ದರೂ ಅವರ ಮುಖೇಂದ್ರ ಪರಿಚಯ ಮಾಡಿ ಜನರಿಗೆ ತಿಳಿಸ್ಬೇಕು ಅನ್ನೋದೇ ನಮ್ಮ ಕಲಾಂಜಲಿಯ ಮುಖ್ಯ ಉದ್ದೇಶ. ಎಷ್ಟೋ ಜನರಿಗೆ ಶಾರದಾ ಮೊಗೇರ್ ಅವರು ಒಮ್ಮೊಬ್ಬರಿಗೆ ಸನ್ಮಾನಿತರಿಗೆ ಹೌದಾ ಸರ್ ಯಾರು 2022ನೇ ವರ್ಷದಲ್ಲಿ ಜಾನಪದ ಅಕಾಡೆಮಿಯವರು ಅವರನ್ನು ಗುರುತಿಸಿ ಸರ್ಕಾರದಿಂದ ಸನ್ಮಾನಿಸಿದಂಥ ಸಮಯ ಹೆಚ್ಚಿನ ಜನ ನಮ್ಮ ಉತ್ತರ ಕನ್ನಡದವರಿಗೆ ಗೊತ್ತಾಗಲಿಲ್ಲ. ಅವರನ್ನು ನಮ್ಮ ಶಾಲೆಯಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಇನ್ನೊಮ್ಮೆ ಸನ್ಮಾನ ಮಾಡಿ ಇಡೀ ಉತ್ತರ ಕನ್ನಡಕ್ಕೆ ಮತ್ತು ನಮ್ಮ ಮಕ್ಕಳಿಗೆ ಅವರನ್ನು ಇನ್ನೊಮ್ಮೆ ಪರಿಚಯ ಮಾಡಿಸಬೇಕಂತ ಆಶಿಸಿಕೊಂಡಿದ್ದಾರೆ. ಕಳೆದ 2 ವರ್ಷದಲ್ಲಿ ನಮ್ಮನ್ನು ಇಲ್ಲಿ ಸೆಕೆಂಡ್ PUC ಕಂಪ್ಲೀಟ್ ಮಾಡಿಕೊಂಡು ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜಸ್, ಮೆಡಿಕಲ್ ಕಾಲೇಜಲ್ಲಿ ಹೋಗ್ತಾ ಇದ್ದಾರೆ. ಇದೇ ಕಲಾಂಜಲಿ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಅವರ ಕಾಲೇಜಲ್ಲಿ ಫ್ರೆಷರ್ಸ್ ಡೇಯಲ್ಲಿ ಕಳೆದ ವರ್ಷ ಮೆಡಿಕಲ್ ಕಾಲೇಜಲ್ಲಿ ಆಕಾಂಕ್ಷ ಅಂತ ಒಂದು ಹುಡುಗಿ ಪಾರ್ಟಿಸಿಪೇಟ್ ಮಾಡಿ ಬೆಸ್ಟ್ ಫ್ರೆಷರ್ಸ್ ಡೇ ಸ್ಟೂಡೆಂಟ್ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಹೀಗೆ ಪ್ರತಿ ವರ್ಷ ಬೇರೆ ಇಂಜಿನಿಯರಿಂಗ್ ಕಾಲೇಜಸ್ ಅವರು ಅವರ ಕಾಲೇಜ್ ಬಗ್ಗೆ ಹೇಳಿಕೆ ನಮ್ಮ ಕಾಲೇಜಿಗೆ ಬಂದಾಗ ಎಷ್ಟು ಖುಷಿ ಆಗ್ತದೆ ಕೇಳಿಕೆ ಹೇಳಿದರೆ, ಇಲ್ಲಿ ಸ್ಟೇಜ್ ಶೇರ್ ಮಾಡಿದಂಥ ಮಕ್ಕಳು ಐದರ್ ಆ್ಯಂಕರಿಂಗ್ ಮಾಡೋದಿರಲಿ ಅಥವಾ ಪರ್ಫಾರ್ಮೆನ್ಸ್ ಮಾಡೋದಿರಲಿ, ನಮ್ಮ ಕಾಲೇಜಲ್ಲಿ ಕಲಿತಿರುವಂಥ ಮಕ್ಕಳೇ ಆ ಕಾಲೇಜಿನ ಸ್ಟೇಜಿಂದ ರೂಲ್ ಮಾಡ್ತಾ ಇದ್ದಾರೆ. ಕೇಳಿದ್ರೆ ತುಂಬ ಖುಷಿ ಆಗ್ತದೆ, ಅವ್ರು ಬಂದು ಹೇಳಲಿಕ್ಕೆ ಅವ್ರಿಗೂ ಖುಷಿ ಆಗ್ತದೆ. ಕಲಾಂಜಲಿಯ ಮುಖ್ಯ ಉದ್ದೇಶವೇ ಸಾಧಕರನ್ನು ಮಕ್ಕಳಿಗೆ ಪರಿಚಯಿಸಿ ಅವರ ಪ್ರತಿಭೆಯನ್ನು ಜನರಿಗೆ ತೋರಿಸಿ ಅವರಿಗೆ ನೆಕ್ಸ್ಟ್ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಡೋದೇ ನಮ್ಮ ಕಲಾಂಜಲಿ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಕರೆಯನ್ನು ಮನ್ನಿಸಿ ಗಣ್ಯರಾಗಿರ್ಬೋದು, ವಿನೋದ್ ಪ್ರೊಫೆಸರ್ ಆಗಿರ್ಬೋದು, ಮುಂದಿ ಸರ್ ಆಗಿರ್ಬೋದು, ಹುಡುಗ ಸರ್ ಆಗಿರ್ಬೋದು, ನಂತರ ಡಾಕ್ಟರ್ ಸಂದೇಶ್ ಭಟ್ ವೈದ್ಯರು ಶಿವಮೊಗ್ಗದಿಂದ ಬಂದಿದ್ದಾರೆ.
ಎನ್ ರಾಮು ಸರ್ ಬಂದಿದ್ದಾರೆ, ಸತೀಶ್ ಭಟ್ ಸರ್ ಬಂದಿದ್ದಾರೆ. ಸೊ ಇವರನ್ನೆಲ್ಲ ಕರೆದಿರುವ ಒಂದೇ ಉದ್ದೇಶ ಹೇಳಿದ್ರೆ ಇಂಥ ಸಾಧಕರನ್ನು ನಿಮ್ಮ ಮುಂದೆ ಅವರಿಗೆ ಮತ್ತೊಮ್ಮೆ ಸನ್ಮಾನಿಸಿ ನಮ್ಮ ಮಕ್ಕಳ ಪ್ರತಿಭೆಯನ್ನು ತೋರಿಸಬೇಕು ಅನ್ನೋ ಒಂದೇ ಉದ್ದೇಶ. ಬಂದಿದ್ದಕ್ಕೆ ಎಲ್ಲರಿಗೂ ನಮಸ್ಕರಿಸುತ್ತಾ ಒಂದು ಕೋಟ್ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಕ್ಸಸ್ ಇಸ್ ನಾಟ್ ಅ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಅ ಜರ್ನಿ. ಇದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते
ಮೇರು ಕಲಾವಿದರ ಜೊತೆಗೆ ತಮ್ಮ ಹೆಸರನ್ನು ಚಾಪು ಮೂಡಿಸಿದ ಅಂಕೋಲೆಯ ಹಿರಿಯ ಯಕ್ಷಗಾನ ಕಲಾವಿದರು. ಸಾಹಿತ್ಯ ಕ್ಷೇತ್ರದಲ್ಲಿ ಕಥಾ ಸಂಕಲನಗಳು, ಯಕ್ಷಗಾನ ಪ್ರಸಂಗಗಳು, ಬೀದಿ ನಾಟಕಗಳು, ವಿಮರ್ಶಾತ್ಮಕ ಬರವಣಿಗೆಗಳು, ಉಪ ಸಂಸ್ಕೃತಿಯ ಸರಣಿ ಮಾಲೆಗಳು ಹೀಗೆ ಹಲವಾರು ವಿಷಯಗಳ ಕುರಿತು ಲೇಖನಗಳನ್ನು ಬರೆದ ಲೇಖಕರು ಇವರು. ಹಲವಾರು ವರ್ಷಗಳ ಕಾಲ ಜನಪದದ ದನಿಯಾಗಿರುವವರು ಇವರು. ಜನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಇವರು. ಇವರೇ ಶಾರದಾ ಮಾದೇವ್ ಮೊಗೆ. ಹೊನ್ನಾವರ ತಾಲೂಕಿನ ಮಂಕಿ ಗ್ರಾಮದ ಕೊಪ್ಪದಮಕ್ಕಿಯ ಲಕ್ಷ್ಮಿ ಹಾಗೂ ಅಣ್ಣಪ್ಪ ಗಣಪಯ್ಯ ಮೊಗೇರ್ ಇವರ 9 ಮಕ್ಕಳ ಪೈಕಿ ಈಕೆ 3ನೇಯವರು. ತಂದೆಯವರು ಸ್ವಲ್ಪ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡಿ ಉಳಿದ ದಿನಗಳಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದವರು. ಮತ್ತು ವಿಧಾತ್ರಿ ಅಕಾಡೆಮಿಯ ಆಶ್ರಯದಲ್ಲಿ ಕಲಾಂಜಲಿ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಹನೀಯರೇ, ಒಂದು ಅಪೂರ್ವವಾದಂಥ ಸನ್ನಿವೇಶದಲ್ಲಿ ನನಗೆ ಉಪಸ್ಥಿತನಿರುವಂಥ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಹನೀಯರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾಲೇಜಿನ ಎಲ್ಲ ಅಧ್ಯಾಪಕರು, ಪ್ರಾಂಶುಪಾಲರು, ವಿದ್ಯಾರ್ಥಿನಿಯರಿಗೆ ಕೂಡ ಈ ಸಂದರ್ಭದಲ್ಲಿ ಒಂದು ಅಪೂರ್ವ ಕ್ಷಣವನ್ನು ನಿರ್ಮಾಣ ಮಾಡಿ ನೀವೆಲ್ಲರೂ ಕೂಡಿ ಈ ಒಂದು ಗೌರವವನ್ನು ನನಗೆ ಸಲ್ಲಿಸಿದ್ದೀರಿ. ಅದಕ್ಕೆ ಧನ್ಯವಾದವನ್ನು ಹೇಳ್ತೇನೆ. ಬದುಕಿನ ಸಾರ್ಥಕತೆ ಅಂತ ಅನ್ನಿಸ್ತದೆ. ಮತ್ತು ಅದರಲ್ಲಿ ಮೇಡಮ್ ಇದ್ದಾರೆ, ಮಾನಸಿ ಸುಧೀರ್ ಅವರನ್ನು ನಾನು ಬಹಳ ವರ್ಷಗಳ ಹಿಂದೆ ಕಾಂತಾರ ಚಿತ್ರ ಬಿಡುಗಡೆಯಾದ ಸಂದರ್ಭದಲ್ಲಿ ನಾನು ನನ್ನ ಮಗನ ಮನೆಯಲ್ಲಿ ಅಮೇರಿಕೆಯಲ್ಲಿದ್ದೆ. ಟೆಕ್ಸಾಸ್ ರಾಜ್ಯದ ಡಲ್ಲಾಸ್ ಸಿಟಿಯಲ್ಲಿ ಥಿಯೇಟ್ರಿಗೆ ಹೋದೆ. ನನ್ನ ಮಗ ಹೇಳಿದ, ಕಾಂತಾರ ಒಂದು ವಿಶೇಷವಾದ ಚಿತ್ರ ಇದು, ಅದನ್ನು ನೋಡಲೇಬೇಕಪ್ಪ ಅಂತ ನಾನು ಕರ್ಕೊಂಡೋಗಿದ್ದ. ನಾವು 10 ನೋಡಿದ್ವಿ. ಒಂದು ಆರಂಭದ ದಿನ, ಫಸ್ಟ್ ಡೇ, ಒಂದು 30-35 ಮಂದಿ ಇದ್ದರು ಅಷ್ಟೇ. ಏನೋ ಒಂದು ಇಷ್ಟೆಲ್ಲ ಸಿನಿಮಾಗಳನ್ನು ನೋಡಿದ್ದೇವೆ, ಏನೋ ಒಂದು ಬೇರೆ ರೀತಿಯಲ್ಲಿಯೇ ನಮ್ಮನ್ನು ಪ್ರಭಾವಿಸಿದಂಥ, ಅದು ಗೊತ್ತಿಲ್ಲ,
ಅದರ ಬಗ್ಗೆ ಹೇಗೆ ವಿವರಣೆ ಕೊಡಬೇಕು ನನಗೆ ಗೊತ್ತಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಪ್ರಭಾವವನ್ನು ಮಾಡಿ ಥಿಯೇಟರ್ನಿಂದ ಹೊರಗೆ ಬರುವಾಗಲೇ ಈ ನಮ್ಮನ್ನು ಏನೋ ಆಲೋಚನೆಗೆ ತೊಡಗಿಸಿದಂಥ, ಎಲ್ಲ ಚಿತ್ರಗಳನ್ನು ನೋಡಿದಾಗ ಆಗುವ ಅನುಭವಕ್ಕಿಂತ ಭಿನ್ನವಾದಂಥ ಮೇಡಮ್ ಪಾತ್ರ ಅಂತೂ ಎಷ್ಟು ಅದ್ಭುತವಾಗಿ ನಮ್ಮನ್ನು ಪ್ರಭಾವಿಸಿತ್ತದು. ಹೊರಗೆ ಬಂದ್ವಿ. ಮಾರನೇ ದಿನದಿಂದ ಅಮೇರಿಕೆಯ ಉದ್ದಗಲಕ್ಕೂ ಎಲ್ಲ ಟಾಕೀಜುಗಳಲ್ಲಿ ಪ್ರಚಂಡ ಜನಪ್ರಿಯತೆಯೊಂದಿಗೆ ಏನು ಆ ಸಿನಿಮಾ ಅಬ್ಬರದಲ್ಲಿ ಬಿಡುಗಡೆ ಆಯಿತು. ನಾವು ಮರಳಿ ಇಂಡಿಯಾಕ್ಕೆ ಬರೋ ಹೊತ್ತಿಗಂತೂ ಇಲ್ಲಿ ಅದರದ್ದೇ ಸುದ್ದಿ. ಆ ಚಿತ್ರದ ಯಶಸ್ಸಿನಲ್ಲಿ ಬಹುಪಾಲು ಕಾರಣೀಕರ್ತರಾದ ಮಾನಸಿ ಮೇಡಮ್ ಈ ವೇದಿಕೆಯಲ್ಲಿದ್ದಾರೆ. ಮತ್ತು ಇವತ್ತು ಅವರ ಕೈಯಿಂದ ಮತ್ತು ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಪ್ರಭುಗಳು, ಅವ್ರ ಜೊತೆಯಲ್ಲಿ ನಮ್ಮ ಇಂಜಿನಿಯರ್ ಸಾಹೇಬರು ಇದ್ದಾರೆ, ಸಂಸ್ಥೆಯ ಹಿತೈಷಿಗಳು ಹಲವರಿದ್ದಾರೆ. ಇವರೆಲ್ಲರ ಕೈಯಿಂದ ಏನೊಂದು ಪ್ರೀತಿಯ ಗೌರವವಾಗಿ ಸಿಕ್ಕಿದೆ. ಅದಕ್ಕೆ ಪ್ರತಿಫಲವಾಗಿ ಪ್ರತಿರೂಪವಾಗಿ ನಾನು ಶಬ್ದಗಳಲ್ಲಿ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಾಳ ಸಂತೋಷ ಆಗಿದೆ, ಹೃದಯ ತುಂಬಿ ಬಂದಿದೆ. ಇಂಥ ಒಂದು ಸಮಾರಂಭದಲ್ಲಿ ಇಂಥದ್ದೊಂದು ಸನ್ನಿವೇಶಕ್ಕೆ ಮುಖಾಮುಖಿಯಾಗುವಂತೆ ನನ್ನನ್ನು ಸಿದ್ಧಪಡಿಸಿದ ಮತ್ತು ಅವಕಾಶ ಕಲ್ಪಿಸಿದ ಎಲ್ಲ ಮಹನೀಯರಿಗೆ ಕೂಡ, ಶಾಲೆಯ ಅಧ್ಯಾಪಕರು, ವಿದ್ಯಾರ್ಥಿಗಳು, ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇತ್ಯಾದಿ ಎಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ವಿದ್ಯಾರ್ಥಿಗಳಿಗೆ ಇದೊಂದು ಅಪೂರ್ವವಾದ ಕ್ಷಣವಾಗಿ ಮೇಡಮ್ ಅಂತ ಹಿರಿಯ ತುಂಬ ಜನಪ್ರಿಯ ಕಲಾವಿದೆಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸಾಧಕರವರು ಸಾಧನೆಯ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ನಮ್ಮ ವಿದ್ಯಾರ್ಥಿನಿಯರಿಗೆ ಪ್ರೇರಣೆಯಾಗಬಹುದಾದಂಥ ವ್ಯಕ್ತಿತ್ವ ಮತ್ತು ಅವರ ಮಾತನ್ನು ಕೂಡ ನೀವು ಕೇಳಲಿಕ್ಕಿದ್ದೀರಿ. ಈ ಒಂದು ಅವಕಾಶ ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗುವಂಥ ಮತ್ತು ಗೌರವ ಸ್ವೀಕರಿಸುವಂಥ ಅವಕಾಶ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸೊಲ್ಲಿಗಿಂದ ಮೊದಲೇ ಇನ್ಯಾರ ನೆನೆಯಾಲೆ ಎಳ್ಳು ಜೀರುಗಿಯೇ ಬೇಳ, ಎಳ್ಳು ಜೀರುಗಿಯೇ ಬೆಳವ ಭೂಮಾತಾಯ ಸೊಲ್ಲಿಗಿಂದ ಮೊದಲೇ ಜ್ಞಾನ, ಸೊಲ್ಲಿಗಿಂದ ಮೊದಲೇ ಇನ್ಯಾರ ನೆನೆಯಾಲೆ ಎಳ್ಳು ಯಾಲಕ್ಕಿ ಬೇಳ, ಎಳ್ಳು ಯಾಲಕ್ಕಿ ಬೆಳವ ಭೂಮಾತಾಯ ಸೊಲ್ಲಿಗಿನ ಮೊದಲೇ ಜ್ಞಾನ. ಎದ್ದೊಮ್ಮೆ ನೆನೆಯಲೆ ಸಿದ್ಧೆ ಶ್ರೀರಾಮನ ಮುದ್ರೆ ಕೊಂಡಿಲದ ಒಡೆ, ಮುದ್ರೆ ಕೊಂಡಿಲದ ಒಡೆಯ ತಳಸ್ವಾಮಿಯ ಎದ್ದೊಮ್ಮೆ ನಾವು ಜ್ಞಾನ. ಐದೆತ್ತಿಂದಾಗಿ ಐದೆತ್ತು ಮುಂದಾಗಿ ಬಿತ್ತಾಣದ ಮುಟ್ಟಿ ನೆಡ, ಬಿತ್ತಾಣದ ಮುಟ್ಟಿ ನೆಡುಗಾಗಿ ಅಪ್ಪಯ್ಯ ಬೀಜ ಬಿತ್ತರಿಯೇ ಬೈಲಲ್, ಶಿವಧನುಸನೆಯತ್ತು ಸೀತೆಯ ಮದುವೆ ಕಾರಣನಾದಂತ ರಘುಪತಿಗೆ, ತಂದೆಯ ವಚನವ ಪರಮ ಪ್ರಿಯದಲ್ಲಿ ಕೇಳಿ ರಾಘವ ನಿಂತು ನಿಜ ಸುತ ಅನುಜ ಸಹಿತನ ಹಾರಿ ದಾಟಿದೊಳನವ ಬಗ್ಗಿಸಿ ಸೀತೆ ಗುಂಗಿಲ ನಿಟ್ಟು ಹನುಮನು ಹೇಳಿ ಕಳುವಿದ ನವನ ಲೆಂಕೆಗೆ, ಶ್ರೀರಾಮಗೂ ಸೀತೆಗೂ ಆರತಿಯ ಬೆಳಗಿರಿ. ವರವೈಕುಂಠದಿ ಬಂದವಗೆ ವರಗಿರಿಯನು ಸಂಚರಿಸಿದಗೆ,
ಪುನಃ ದೇವನ ಚರಿಸಿ ಸ್ವಾಮಿ ನಿತ್ಯದಲ್ಲಿರುವವಗೆ ಮಂಗಲಂ ಜಯ ಮಂಗಲ. So, first let me thank Canara Education Trust, Vidatri Academy, Saraswati College for giving me this opportunity to meet our distinguished guests. Okay, it's a tremendous pleasure to meet these guests today, okay, for me, personally. Secondly, now that I have this opportunity, I want to take this occasion to basically bring to your attention importance of teachers. See, as we start our schooling, starting with kindergarten, primary school, high school, pre-college, etc., we respect our teachers, we listen to our teachers, we follow their instructions, we study the subjects, we study cultural activities, we study sports activities, we give the exams, and then go from one standard to the next standard. Then finally we finish high school, then pre-college, and then go to college, and then go and start our careers. If you think about a teacher's life, a teacher may spend 30 to 40 years in any school or college. Basically, they will educate tens of thousands of students during the lifetime. Now, these students will become engineers, doctors, computer scientists, actors, directors, leaders, ministers, and maybe even prime ministers and business people. And they will contribute to the economy of India and the economy of the world, and improve quality of life all over the world. All of this starts from the teachers. It's the most selfless profession and the most important profession in the world, teaching. That's why you call them Guru. Now, if you think about a coin has two sides. On one side, you can think of our parents that brought us on this Mother Earth, gave us the nutrition, make us grow, and then taught us culture and tradition. But if you really think about it, when we go into a professional career, who made it possible for us? It is the teachers, isn't it? That is the other side of the coin. But as we go through our colleges, professional careers, and then our family lives, we generally think about only one side of the coin, and that is the parent side. We slowly forget what teachers did for us, how teachers brought it to the stage we are, and how comfortably we led our family lives, and then raised our children, and then grandchildren. It's only after retirement, which is what I am, right? I'm in retirement stage. Just slowly reflect back and say, who brought me here? Who made it possible? It's basically the teachers. That is why in the ancient days, they taught us Gurur Brahma, Gurur Vishnu, Gurur Devo, Maheshwara, Gurur Sakshat, Parabrahma, Tasmai Shri, Guruve Namaha. ಇವತ್ತಿನ ಸಮಾರಂಭಕ್ಕೆ ಉದ್ಘಾಟಕರಿಗೆ ಬಂದಂಥ ಮಾನಸಿಯವರೇ, ಆರ್ ಜಿ ಗುಂದಿಯವರೇ, ಅಶೋಕ್ ಪ್ರಭುರವರೇ, ಶ್ರೀಮತಿ ಶಾರದಾ ಮೊಗೇರ್ರವರೇ, ಕಿರಣ್ ಭಟ್ರವರೇ, ವಿಧಾತ್ರಿ ಅಕಾಡೆಮಿಯ ಸಹಸಂಸ್ಥಾಪಕರಾದಂಥ ಗುರುರಾಜ್ರವರೇ, ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಮಹನೀಯರೇ, ಮಹಿಳೆಯರೇ, ಮಾತೆಯರೇ, ವಿದ್ಯಾರ್ಥಿ ಮಿತ್ರರುಗಳೇ, ಈಗಾಗಲೇ ಗುರುರಾಜ್ ಶೆಟ್ಟಿಯವರು ಹೇಳಿದರು, ಮಾನಸಿಯವರ ಕಾರ್ಯಕ್ರಮ ರದ್ದಾದ ಕೂಡಲೇ ಬಹಳ ನಿರಾಶೆ ಆಗಿಬಿಟ್ಟಿತ್ತು. ನನಗೆ ಸುಮಾರಷ್ಟು ವಾಟ್ಸಪ್ ಮೆಸೇಜ್ಗಳು, ಸರ್ ಈ ಕಾರ್ಯಕ್ರಮ ರದ್ದಾಯ್ತಾ ಅಂತ. ರದ್ದು ಮಾಡಲೇಬೇಕಾಯಿತು ಅಂತ ನಾನು ಹೇಳಿದೆ. ಬಹಳ ನಿರಾಶೆಯ ಇಮೋಜಿಸ್ಗಳನ್ನು ಕಳಿಸ್ಕೊಟ್ರು. ಆಮೇಲೆ ಗುರುರಾಜ್ ಶೆಟ್ಟಿ ಹತ್ರ ಹೇಳಿದೆ,
ಏನು ಮಾಡೋದು, ಯಾವಾಗ ಮಾಡೋದು? ಇಲ್ಲ ಸರ್, ಅವರು ಸಿಗೋದು ಬಹಳ ಕಷ್ಟ ಅಂತ ಹೇಳಿದ್ರು. ಹೌದು, ನಮಗೂ ಅರ್ಥ ಆಗುತ್ತೆ. ಹಾಗಾದರೆ ಏನು ಮಾಡೋದು ಅಂತ ಹೇಳಿದಾಗ ತಕ್ಷಣ ಒಂದು ಅರ್ಧ ಗಂಟೆಯಲ್ಲಿ ತಿರುಗಿ ಫೋನ್ ಬಂತು, ಇಲ್ಲ ಸರ್ ಸ್ಯಾಟರ್ಡೇಗೆ ಫಿಕ್ಸ್ ಆಗಿದೆ ಅಂತ. ನಾನು ಮತ್ತೆ ಅದನ್ನು ಎಲ್ಲರಿಗೆ ಕಳಿಸಿದೆ, ನನ್ನ ಮಿತ್ರರಿಗೆಲ್ಲ. ಓ, ಎಷ್ಟೊಂದು ಸಂತೋಷ ಅಂತ ಹೇಳಿದ್ರೆ ನನ್ನ ಒಂದು ವಾಟ್ಸಪ್ ಒಂದು ಸಲ ಪೂರ್ತಿಯಾಗಿಬಿಡ್ತು. ಆ ರೀತಿಯ ಸಂತೋಷ. ಅಂದರೆ ನಾನು ಹೇಳೋದಿಷ್ಟೇ, ಮಾನಸಿಯವರ ಅಭಿಮಾನಿಗಳು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ತುಂಬ ಜನ ನಮ್ಮ ಉತ್ತರ ಕನ್ನಡದಲ್ಲಿದ್ದಾರೆ. ಅದನ್ನು ಅವರು ಕೂಡ ಒಪ್ಪಿಕೊಂಡ್ರು. ಅಷ್ಟೇ ಅಲ್ಲ, ಮಾನಸಿಯವರ ಒಂದು ಈ ಚಿತ್ರ ಅದು ಪ್ರಯಾಣದಲ್ಲಿ ಅವರ ಪ್ರಗತಿಯಲ್ಲಿ ಉತ್ತರ ಕನ್ನಡದ ಒಂದು ಸಣ್ಣ ಪಾಲು ಇದೆ ಅಂತ ನಾನು ಎಲ್ಲೋ ಓದಿದ್ದೆ. ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ. ಅವರ ತಂದೆ ಮುರಳೀಧರ ಉಪಾಧ್ಯಾಯರು, ನಮ್ಮ ಜಯಂತ ಕಾಯ್ಕಿಣಿ ಅವರ ಮಿತ್ರರಂತೆ, ಅವರಿಗೆ ಬಹಳ ನಿಕಟರಂತೆ. ಅವರು ಜಯಂತ ಕಾಯ್ಕಿಣಿ ಅವರು ಹೇಳಿದ್ರು, ಈ ನಿಮ್ಮ ಮಗಳನ್ನು ಚಿತ್ರರಂಗಕ್ಕೆ ಕಳಿಸಿ ಅಂಥೇಳಿ. ಬಹುಶಃ ಅದೇ ಕಾರಣ ಆಯಿತು. ಹೀಗಾಗಿ ಮೇಡಮ್, ನಾವು ಉತ್ತರ ಕನ್ನಡದವರು ಹೆಂಗಂತ ಹೇಳಿದ್ರೆ ಪ್ರಗತಿಯಲ್ಲಿ ದಕ್ಷಿಣ ಕನ್ನಡದವರು, ಉಡುಪಿಯವರು ತುಂಬ ಮುಂದೆ. ಉತ್ತರ ಕನ್ನಡದವರು ಹೇಗಂದರೆ ನಮಗಿಂತ ಯಾರಿಗೆ ಹೆಚ್ಚು ಸಾಧ್ಯತೆಗಳಿದ್ದಾವೋ, ಹೆಚ್ಚು ಟ್ಯಾಲೆಂಟ್ ಇದೆಯೋ ಅವರನ್ನು ಬೆನ್ನು ತಟ್ಟಿ ಕಳಿಸುವವರು ನಾವು. ಮತ್ತು ಬೇರೆಯವರ ಕಾಲು ಎಳೆಯೋರು ಅಲ್ಲ. ಸಾಧ್ಯವಿದ್ದರೆ ಅವರಿಗೆ ಬೆನ್ನು ತಟ್ಟಿ ಮುಂದೆ ಕಳಿಸ್ತೇವೆ. ನನಗೆ ಹೇಳೋದು ಏನಷ್ಟೇ ಅಂತ ಹೇಳಿದ್ರೆ, ನಮ್ಮ ಜಯಂತ ಕಾಯ್ಕಿಣಿಯವರು ನಮ್ಮ ಕುಮಟಾ ತಾಲೂಕಿನವರೇ, ಗೋಕರ್ಣದವರು, ಕುಮಟಾ ತಾಲೂಕಿನವರು. ಹೀಗಾಗಿ ಕುಮಟಾ ತಾಲೂಕಿನಲ್ಲಿ ನಿಮಗೆ ಸಾಕಷ್ಟು ಕಲಾಭಿಮಾನಿಗಳು ಇದ್ದಾರೆ. ನಿಮ್ಮ ಪಯಣ ಅಲ್ಲಿಂದಲೇ ಪ್ರಾರಂಭವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಇನ್ನು ಅವರ ವೀಡಿಯೋಸ್ಗಳನ್ನು ತಾವೆಲ್ಲ ನೋಡಿದ್ದೀರಿ. ಅದು ಕೊರೋನಾದ ಸಮಯ ಒಂದು ವಿಡಿಯೋ ನನಗೆ ಯಾರೋ ಕಳಿಸಿದ್ರು. ಆವಾಗ ಇವರು ಮಾನಸಿ ಅಂತ ಗೊತ್ತಿಲ್ಲ, ಅಥವಾ ಮಾನಸಿಯವರನ್ನ ಭೇಟಿಯಾಗುವ ಒಂದು ಸಂದರ್ಭ ಮುಂದೆ ಒದಗುತ್ತಂತ ಕೂಡ ಗೊತ್ತಿರಲಿಲ್ಲ. ಆ ವಿಡಿಯೋದಲ್ಲಿ ನೋಡಿದೆ, ಅದು ಗಣಪತಿಯ ಈಗಲ್ಲ ತೋರಿಸಿದ್ರಲ್ಲ, ಎಂಥ ಅದ್ಭುತವಾದದ್ದು ಅದಂತ. ಅಂದರೆ ಒಬ್ಬ ಕಲಾವಿದನ ಒಳಗಿರುವ ಭಾವನೆಗಳನ್ನು ಅವರ ಆ ಮುಖಾರವಿಂದದಲ್ಲಿ ತೋರಿಸುವುದು ಉಂಟಲ್ಲ, ಅದು ಮತ್ತು ವಿವಿಧ ಭಾವನೆಗಳನ್ನು, ವಿಧವಾದ ಭಾವನೆಗಳನ್ನು ತಕ್ಷಣದಲ್ಲಿ ಅದರ ಆ ಮುಖದಲ್ಲಿ ಮೂಡಿ ಬರಬೇಕು. ಅದೊಂದು ಅದ್ಭುತ ಕಲೆ. ಒಬ್ಬ ಅಭಿಜಾತ ಕಲಾವಿದಗೆ ಮಾತ್ರ ಅದು ಸಾಧ್ಯ ಅಂತ ಕಾಣುತ್ತೆ. ಆವಾಗ ತಕ್ಷಣ ಹೊಳೆದದ್ದು ನನಗಿಷ್ಟೇ, ಇದನ್ನು ಯಾಕೆ ನಮ್ಮ ಟೀಚರ್ಸ್ ಕಳೆದುಕೊಳ್ಬಾರ್ದು ಅಂತೇಳಿ. ನಮ್ಮಲ್ಲೂ ಕೂಡ ಸಣ್ಣ ಮಕ್ಕಳಿದ್ದಾರೆ, ಏನು ಅದ್ಭುತವಾಗ್ಬೋದು, ಏನು ಅದ್ಭುತ ಪರಿಣಾಮ ಆ ಮಕ್ಕಳ ಮೇಲೆ ಆಗ್ಬೋದು ಅಂತ ಅನಿಸಿತ್ತು. ಬಹುಶಃ ಅದು ಒಂದು ಕಲೆಯಾಗೇ ಬರ್ಬೋದಂತ. ಈ ರೀತಿಯ ಪದ್ಯಗಳನ್ನು, ಅದರ ಮುಖದಲ್ಲಿ ಆ ಭಾವಗಳನ್ನು ಮೂಡಿಸುವಂಥದ್ದು ಒಂದು ಹೊಸ ಕಲೆ. ಅದಕ್ಕೆ ಮಾನಸಿಯವರು ನಾಂದಿ ಹಾಡಿದ್ದಾರೆ ಅಂತ ನಾನು ಹೇಳಲು ಬಯಸ್ತಾ ಇದ್ದೇನೆ. ಅವರು ಚಿತ್ರರಂಗದಲ್ಲಿ ಇನ್ನು ಬಹುಕಾಲ ಮಿಂಚಲಿ. ಉತ್ತರ ಕನ್ನಡದವರ ಬೆಂಬಲ ಖಂಡಿತ ಇರುತ್ತೆ. ನಾನು ಹೇಳಿದಾಗೆ ಅವರ ಅಭಿಮಾನಿಗಳು, ಅವರ ಫ್ಯಾನ್ಸ್ಗಳು ಇಲ್ಲಿ ತುಂಬ ಜಾಸ್ತಿ ಇದ್ದಾರೆ. ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ. ಇನ್ನೊಂದು ಮಗದೊಂದು ಅವರ ಚಿತ್ರಗಳು ಬರಲಿ ಅಂತ ಹೇಳುತ್ತಾ ಅವರಿಗೆ ನಾನು ಇನ್ನೊಮ್ಮೆ ನಿಮ್ಮೆಲ್ಲರ ವತಿಯಿಂದ ಹಾರ್ದಿಕ ವಂದನೆಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಡಾಕ್ಟರ್ R.G. ಗುಂದಿಯವರು ನಿವೃತ್ತ ಪ್ರಾಚಾರ್ಯರು, ಯಕ್ಷಗಾನದ ಕಲಾವಿದರು. ಅನೇಕ ನನಗೆ ಅಲ್ಲಿ ಅಂಕೋಲದಲ್ಲಿ ಮಿತ್ರರಿದ್ದಾರೆ. ಅವರು ಭಾಳ ಜನ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇವತ್ತು ಸುಶಿಕ್ಷಿತರವರು ಮತ್ತೆ ತಾವು ಇವತ್ತು ಗೆಜ್ಜೆ ಕಟ್ಟಿ ಯಕ್ಷಗಾನ ಕುಣಿತೇವೆ ಅಥವಾ ತಾಳಮದ್ದಳೆಯಲ್ಲಿ ಅರ್ಥ ಹೇಳ್ತೇವೆ, ಅದು ಸಾಧ್ಯವಾಗುವುದಾದ್ರೆ R.G. ಗುಂದಿಯವರೇ ಕಾರಣ ಅಂಥೇಳಿ. ಒಬ್ಬ ಶಿಕ್ಷಕ, ಈಗಾಗಲೇ ಅಶೋಕ್ ಪ್ರಭುರು ಹೇಳಿದಾಗೆ, ಶಿಕ್ಷಕ ಏನೆಲ್ಲ ಮಾಡ್ಬೋದಲ್ಲ ಹೇಳ್ತಾರೆ. ನಮ್ಮ ಜೀವನವನ್ನು ರೂಪಿಸಬಲ್ಲವಂಥ ತಾಕತ್ತು ಒಬ್ಬ ಶಿಕ್ಷಕರಿಗಿದೆ. ನಮ್ಮ ಕಲೆಯನ್ನು ನಮ್ಮ ಮುಂದೆ ತೆರೆದಿಡುವಂಥ ತಾಕತ್ತು ಕೂಡ ಒಬ್ಬ ಶಿಕ್ಷಕನಾಗಿ, ಒಬ್ಬ ಕಲಾರಸಿಕನಾಗಿ, ಒಬ್ಬ ಕಲಾಭಿಮಾನಿಯಾಗಿ R.G. ಗುಂದಿಯವರು ಮಾಡಿದ್ದಾರೆ. ಅದಕ್ಕೆ ನಾವು ನಮೋ ನಮ ಅಂತ ಹೇಳಲೇಬೇಕು. ಇವತ್ತು ನೋಡಿ, ನಮಗೆ ಋಷಿ ಸದೃಶ ಅವರು, ಗುಂದಿಯವರಾಗಲಿ ನಮ್ಮ ಅಶೋಕ್ ಪ್ರಭುರಾಗಲಿ ಋಷಿ ತುಲ್ಯ ಜನ ಅವರು. ನಮಗೆ ಕಲಾ ಸರಸ್ವತಿಯವರು ಇಬ್ಬರಿದ್ದಾರೆ, ಮಾನಸಿಯವರು ಮತ್ತು ಶಾರದಾ ಮೊಗೇರಿದ್ದಾರೆ. ಮತ್ತು ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳಿದವರು. ಅದಕ್ಕೆ ಇವತ್ತು ಋಷಿ ತುಲ್ಯರು ಇದ್ದಾರೆ, ವಿದ್ಯಾ ಅಧಿದೇವತೆ ಸರಸ್ವತಿಯ ಸಮಾನರು ಇದ್ದಾರೆ, ಮತ್ತು ನೀವು ವಿಜ್ಞಾನದ ವಿದ್ಯಾರ್ಥಿಗಳು ಇದ್ದಾರೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಮಗಾಗಿ ಸಂಘಟಿಸಿಕೊಟ್ಟಂಥ ಗುರುರಾಜ್ ಶೆಟ್ಟಿ ಇದ್ದಾರೆ. ಅದ್ಭುತ ಒಂದು ಕಾರ್ಯಕ್ರಮ ಮೂಡಿಬಂದಿದೆ. ನಾನು ಶೆಟ್ಟರಿಗೆ ಅಭಿನಂದಿಸಲೇಬೇಕು. ಯಾಕೆಂದರೆ ಅವರು ದಕ್ಷಿಣ ಕನ್ನಡವನ್ನು ಉತ್ತರ ಕನ್ನಡಕ್ಕೆ ಹತ್ತಿರ ತರ್ತಾ ಇದ್ದಾರೆ. ಕೇವಲ ಹೈವೇಯಿಂದ ಆಗಲ್ಲ. ಒಂದು ಕಾಲಕ್ಕೆ ನಾನು ಮಂಗಳೂರು ಹೋಗಬೇಕಾದ್ರೆ 6 ತಾಸು ಬೇಕಾಗಿತ್ತು, ಇವತ್ತು 2.5 ತಾಸು 3 ತಾಸಿನಲ್ಲಿ ಹೋಗ್ಬೋದು. ಹೈವೇ ಅಲ್ಲ,
ಜನರನ್ನ ಹತ್ತಿರ ತರುವುದು, ಕಲಾವಿದರನ್ನ ಪರಿಚಯಿಸುವುದು, ನಮ್ಮನ್ನೆಲ್ಲ ಒಟ್ಟು ಮಾಡೋದು, ಆ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಪ್ರಗತಿಯಲ್ಲಿ ನಾವು ಕೂಡ ಸೇರಬೇಕು ಎಂಬ ಒಂದು ಹಠದಿಂದ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದಿಸಿ, ನಮ್ಮ ಮಕ್ಕಳು ಇವರಿಂದ ಕಲಿಬೇಕು, ಇವರಿಂದ ಪ್ರೇರಣೆ ಪಡೆಯಿರಿ, ಈ ವಿಜ್ಞಾನಿಗಳಿಂದ, ಈ ಋಷಿಗಳಿಂದ, ಈ ಕಲಾ ಸರಸ್ವತಿಯಿಂದ ಪ್ರೇರಣೆ ಪಡೆಯಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ಕೊನೆ ಹೇಳುತ್ತೇನೆ. ನಮಸ್ಕಾರ. ಅವರ ಕುರಿತಾಗಿ ಒಂದು ವಿಡಿಯೋ ಕ್ಲಿಪ್ಪನ್ನು ನಾವು ನೋಡಿಕೊಂಡು ಅವರ ಸನ್ಮಾನವನ್ನು ಕಣ್ತುಂಬಿಕೊಳ್ಳೋಣ. ಒಂದಾನೊಂದು ಊರಿನ ಕತೆ ಹೇಳುವ ಮೂಲಕ ಜಗತ್ತಿಗೆ ವಿಶೇಷವಾಗಿ ತೆರೆದುಕೊಂಡವರು ಇವರು. ಊರಿದ್ದಂತೆ ಊರಿದ್ದಂತೆ ಊರಿಗೊಬ್ಬ ರಾಜನಂತೆ ರಾಜನಂತೆ. ವರ್ಣಮಾಲೆಯ ಮೂಲಕ ಚೌತಿಯ ಕಥನವನ್ನ ಸುಂದರವಾಗಿ ಚಿತ್ರಿಸಿದವರು ಇವರು. ಕಾಗುಣಿತದ ಕಂದನ ಕರೆಯನ್ನ ವರ್ಣರಂಜಿತವಾಗಿ ತೋರಿಸಿ ಮಕ್ಕಳ ಮನಗೆದ್ದವರು ಇವರು. ದಾಖಲೆಯ ಮೇಲೆ ದಾಖಲೆ ಬರೆದ ಕಾಂತಾರದ ಕಮಲಕನಾಗಿ ಕಂಗೊಳಿಸಿದವರು ಇವರು. ಅಂತ ಮಾತಾಡ್ದ ಸರಿಯಾದ ವಯಸ್ಸಲ್ಲಿ ಮದುವೆ ಆಗಿದ್ರೆ ಇಷ್ಟು ದೊಡ್ಡ ಮಕ್ಕಳು ಇರ್ತಿದ್ರು. ಆ ಮಕ್ಕಳನ್ನು ಹೀಗೆ ಹಾಳು ಮಾಡ್ತಿದ್ಯಾ? ಇಷ್ಟು ಪ್ರಾಯ ಆದ್ರೂ ಬುದ್ಧಿ ಬರಲ್ಲ ನೋಡು, ಅಡ್ಡಬ್ಬೆ. ಆವಾಗ್ಲೇ ನೋಡಿದ್ದೇನೆ ನೀನು ಅಡಬೆ ಬುದ್ಧಿಗಳನ್ನು. ವಿದುಷಿ ಮಾನಸಿ ಸುಧೀರ್ ಇತ್ತೀಚೆಗೆ ಬಹುಮಂದಿಯ ಮನಗೆದ್ದ ಕಲಾವಿದೆ. 10 ಹೊಸತನವನ್ನು ಹೊತ್ತು ತಂದವರು. ಭರತನಾಟ್ಯ, ಕಥನ, ನೃತ್ಯಾಭಿನಯ, ರೂಪಕ, ಸಿನಿಮಾ ಕ್ಷೇತ್ರದಲ್ಲಿ ನವೋಲ್ಲಾಸದ ಚೆಲುಮೆಯಾಗಿದ್ದಾರೆ ಮಾನಸಿ ಸುಧೀರ್. ವಿದುಷಿ ಮಾನಸಿ ಸುಧೀರ್ ಸಾಂಸ್ಕೃತಿಕ ನಗರಿ ರಜತ ಪೀಠಪುರ ಉಡುಪಿಯ ಪ್ರತಿಭಾನ್ವಿತ ಕಲಾಕುಸುಮ. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ವಿಮರ್ಶಕ ಮುರಳೀಧರ ಉಪಾಧ್ಯಾಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮನೆ ಮಾತಾದ ನಿವೃತ್ತ ಶಿಕ್ಷಕಿ ಶಾರದಾ ಉಪಾಧ್ಯಾಯ ದಂಪತಿಗಳ ಪುತ್ರಿ ವಿದುಷಿ ಮಾನಸಿ ಸುಧೀರ್. ಕಲೆಯ ತವರೂರು ಕೊಡವೂರಿನ ಕಲ್ಯಾಣಿ ಮನೆಯ ಪ್ರತಿಭಾನ್ವಿತ ಕಲಾವಿದ ಸುಧೀರ್ ರಾವ್ ಅವರ ಮನದೊಡತಿ. ಮಗಳು ಕಿಶೋರ ಪ್ರತಿಭೆ ಸುರಭಿಯ ಅಕ್ಕರೆಯ ತಾಯಿಯಾಗಿ ನೂರಾರು ವಿದ್ಯಾರ್ಥಿಗಳ, ಸಾವಿರಾರು ನೃತ್ಯಾಕಾಂಕ್ಷಿಗಳ, ಲಕ್ಷಾಂತರ ಅಭಿಮಾನಿಗಳ ಮನಗೆದ್ದ ಅಪೂರ್ವ ಸಾಧಕಿ. ಕನ್ನಡ ಕವನಗಳನ್ನ ವಿಶೇಷ ರೀತಿಯ ಅಭಿನಯ ಪ್ರಸ್ತುತಿಗಳಿಂದ ಯೂಟ್ಯೂಬ್ ಮೂಲಕ ಜಗದಗಲ ಜನಮನ್ನಣೆ ಗಳಿಸಿದ ಅಭಿನಯ ಚತುರೆ. ನೃತ್ಯವನ್ನೇ ತನ್ನ ಉಸಿರಾಗಿಸಿಕೊಂಡು ಪ್ರಸಿದ್ಧ ಕಲಾ ಸಂಸ್ಥೆ ನೃತ್ಯ ನಿಕೇತನ ಕೊಡವೂರನ್ನ ಮುನ್ನಡೆಸುತ್ತಿರುವ ನೃತ್ಯ ವಿದುಷಿ. ಭಾವಗೀತೆ ವಿಭಾಗದಲ್ಲಿ ಆಕಾಶವಾಣಿ ಹಾಗೂ ನೃತ್ಯ ವಿಭಾಗದಲ್ಲಿ ದೂರದರ್ಶನ ಕಲಾವಿದೆಯಾಗಿ ಮನ್ನಣೆ ಪಡೆದ ನೃತ್ಯ ಪ್ರತಿಭೆ. ಕಾಂತಾರ ಚಲನಚಿತ್ರದ ಕಮಲಕನಾಗಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಫಿಮೇಲ್ ವಿಭಾಗದಲ್ಲಿ ಚಿತ್ತಾರ ಸ್ಟಾರ್ ಅವಾರ್ಡ್ 2023 ತನ್ನ ಮುಡಿಗೇರಿಸಿಕೊಂಡ ಅಪ್ರತಿಮ ಕಲಾವಿದೆ. PRCI ಅವರ ಡಾಟರ್ ಆಫ್ ದಿ ಇಯರ್ 2019, ಉಪಾಧ್ಯಾಯ ಸನ್ಮಾನ್ 2023, ಎಕ್ಸಲೆಂಟ್ ಮೂಡಬಿದ್ರೆಯವರ ಅಭಿನಯ ಶಂಕರಿ, V4 ಚಾನೆಲ್ನವರ ಸೂಪರ್ ವುಮೆನ್ 2023 ಹೀಗೆ ಹಲವು ಪ್ರಶಸ್ತಿಗಳ ಸರದಾರಿಣಿ. ರಿಸರ್ವೇಶನ್, ಬಾನಾಡಿ, ರಮ್ಯ ಚೈತ್ರಕಾಲ, ಜುಗಲ್ಬಂದಿ, UI, KD 45, ಗೌರಿ ಕಲ್ಜಿಗ, ಕೃಷ್ಣಂ ಪ್ರಣಯ ಸಖಿ ಹೀಗೆ 10 ಹಲವು ಚಲನಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸುತ್ತಿರುವ ಸಿನಿ ಕಲಾವಿದೆ. ಕಾಲೇಜಿನ ಹೆಸರೇ ಸರಸ್ವತಿ. ಸರಸ್ವತಿ ಅಂದರೆ ಜ್ಞಾನವತಿ ಎಂದರ್ಥ. ಜ್ಞಾನದಾಯಿನಿಯಾದ ಆಕೆಯ ಮುಂದೆ ನಾವು ಒಡ್ಡಬಹುದಾದದ್ದು ಕಲಾಂಜಲಿ, ಹೌದಲ್ವಾ? ಅವಳ ಮುಂದೆ ತೆರೆದ ಅಂಜಲಿ ಇದೆಯಲ್ಲ, ಅದು ಕಲಾಪೂರ್ಣವಾದಾಗ ಬದುಕು ಆನಂದಪೂರ್ಣ ಆಗ್ತದೆ, ಅರ್ಥಪೂರ್ಣ ಆಗ್ತದೆ ಅಂತ ನಂಬಿದವಳು ನಾನು. ಇದು ಸರಸ್ವತಿಯ ಮಂದಿರ. ಕಲೆ, ಸಾಹಿತ್ಯ, ಸಂಗೀತ, ಸದ್ವಿದ್ಯೆಗಳನ್ನೆಲ್ಲ ಬಯಸಿ ಬಂದಿರುವ ನಾವು ನೀವೆಲ್ಲ ಆ ಸರಸ್ವತಿಯ ಮಕ್ಕಳು. ಬಂದಿರುವ ಎಲ್ಲ ಕುಮಟಾದ ಸುಂದರ ಮನಸ್ಸುಗಳಿಗೆ
ನನ್ನ ಸಪ್ರೇಮ ವಂದನೆಗಳು. ಬರ್ತಿದ್ದಾಗೆ ನನಗೆ ಕಲಾ ದೇಗುಲ ಸರಸ್ವತಿಯ ಮಂದಿರದೊಳಗೆ ಕಾಲಿಟ್ಟ ಕ್ಷಣ ಮನಸ್ಸು ಹೇಳಿದ್ದು ಇದೆ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಹೌದು, ಬಂದ ತಕ್ಷಣ ನನಗೆ ಆಶ್ಚರ್ಯ ಆಯಿತು ಸರ್. ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಕಲಾಂಜಲಿ ಅಂಥ ಒಂದು ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಸಂಗೀತದ ಸುಧೆ ಹರಿತಾ ಇದೆ. ಮುಂದೆ ಪದವಿ ಪೂರ್ವ ಕಾಲೇಜಿನ ಮಕ್ಕಳೇ ಕೂತಿದ್ದಾರೆ. ಜೊತೆಗೆ ಅಲ್ಲೊಂದು ಡ್ರಾಯಿಂಗ್ ಕೂಡ ಆಗ್ತಾ ಇದೆ. ಸ್ವಲ್ಪ ಹೊತ್ತಿನಲ್ಲಿ ನೃತ್ಯ ಕೂಡ ಆಯಿತು. ಅದರ ಮೊದಲು ಶಿಲ್ಪವೂ ಇತ್ತು, ಸಾಹಿತ್ಯವೂ ಇತ್ತು. ಕಲಾಂಜಲಿ ಈ ಎಲ್ಲ ಕಲೆಗಳ ಆಗರವಾಗಿ ನನಗಿದು ಸರಸ್ವತಿ ಕಾಲೇಜು ಕಂಡದ್ದು ಸುಳ್ಳಲ್ಲ. ಬಹಳ ಖುಷಿಯಾಯಿತು. ಸರಸ್ವತಿಯ ದೇಗುಲದೊಳಗೇ ಬಂದಂತಾಯಿತು. ಇಂತಹ ಚಂದದ ವೇದಿಕೆ, ಈ ರೀತಿ ಲೈಟ್ ಎಲ್ಲ ನೋಡಿದರೆ ಸಹಜವಾಗಿ ನನಗೆ ನರ್ತನ ಮಾಡಬೇಕು ಅಂತ ಅನ್ನಿಸ್ತದೆ. ಅದು ನನಗೆ ಬಹಳ ಇಷ್ಟವಾದದ್ದು. ಆದರೆ ಮೈಕ್ ಕೊಟ್ಟು ಮಾತಾಡಿ ಅಂದುಬಿಟ್ರಲ್ಲ, ಇದು ಸ್ವಲ್ಪ ತುಸು ಕಷ್ಟವಾದದ್ದು ನನಗೆ. ಆದರೆ ತುಂಬ ಪ್ರೀತಿಯಿಂದ ನನ್ನನ್ನು ಇಲ್ಲಿ ಕರೆದಿದ್ದೀರಿ, ಗೌರವಿಸಿದ್ದೀರಿ. ಹಾಗಾಗಿ ನನಗೆ ಇಲ್ಲ ಹೇಳಲಿಕ್ಕೆ ಖಂಡಿತ ಆಗಲಿಲ್ಲ. ವಾಗ್ಮಿ ನಾನಲ್ಲ, ಭಾಷಣದ ಕಲೆ ಕೌಶಲ್ಯ ನನಗಿಲ್ಲ. ಆದರೆ ನನ್ನ ಒಂದಿಷ್ಟು ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ, ಕಥೆ ಕವನಗಳ ಮೂಲಕ ಹಂಚಿಕೊಳ್ಳುವುದಂದರೆ ನನಗೆ ಇಷ್ಟ. ಬಹಳ ಸುಂದರವಾಗಿ ನನಗೆ ಸನ್ಮಾನ ಮಾಡಿದ್ರಿ ಸರ್, ಮನಸ್ಸು ತುಂಬಿ ಬಂತು. ಅದರ ಜೊತೆಗೆ ಇನ್ನೊಂದು ನೆನಪಾಯಿತು ಸರ್, ಇದು ಯಾವುದು ಕೂಡ ನನ್ನೊಬ್ಬಳಿಗೆ ಸಲ್ಲುವಂಥದ್ದಲ್ಲ. ಕಾಂತಾರ ಅಂತೀರಾ, ಕಾಂತಾರದ ಹಿಂದೆ ಅಷ್ಟು ದೊಡ್ಡ ಚಿತ್ರ ತಂಡವಿದೆ, ನಾನು ಅದರ ಒಂದು ಸಣ್ಣ ಭಾಗವಷ್ಟೇ. ಸೊ ಕಾಂತಾರದ ಸಕ್ಸಸ್ಸು, ಅದರ ಹಿಂದೆ ಇಡೀ ತಂಡ ಇದೆ. ಕನ್ನಡದ ವಿಡಿಯೋಗಳು ಅಂತೀರಾ, ಖಂಡಿತವಾಗಿ ಅಲ್ಲೂ ಕೂಡ ನನ್ನದು ಅತೀ ಸಣ್ಣ ಪಾತ್ರ. ಕನ್ನಡದ ಅಷ್ಟು ಚಂದ ಕವನಗಳನ್ನು ಬರೆದ ಕನ್ನಡ ಸಾಹಿತಿಗಳಿದ್ದಾರೆ, ಎಂತೆಂಥ ಕವನಗಳು. ಆ ಕವನಗಳನ್ನೆಲ್ಲ ನಾನು ಓದ್ತಾ ಬೆಳೆದವಳು. ಕೊರೋನಾ ಸಂದರ್ಭದಲ್ಲಿ ಅದಕ್ಕೊಂದು ರಾಗ ಹಾಕಿ ಹಾಡುವ ಅವಕಾಶ ನನಗೆ ಒದಗಿತ್ತಷ್ಟೇ. ರಾಗ ಸಂಯೋಜನೆ ಮಾಡಿದ ಸಂಗೀತ ನಿರ್ದೇಶಕರಿದ್ದಾರೆ. ಪೇಷನ್ಸ್ನಲ್ಲಿ ಹೆಂಡತಿ ಏನೇ ಚೊರೆ ಮಾಡಿದರೂ ಸಹಿಸಿಕೊಂಡು ಮೊಬೈಲ್ ಕ್ಯಾಮರಾದಲ್ಲಿ ವಿಡಿಯೋ ಸೆರೆ ಹಿಡಿದ ನನ್ನ ಗಂಡ ಇದ್ದಾರೆ. ಹಿಂಬದಿಯಲ್ಲಿ ಮ್ಯೂಸಿಕ್ ಸಪೋರ್ಟ್ ಕೊಟ್ಟ ನನ್ನ ಮಗಳಿದ್ದಾಳೆ. ಮತ್ತು ಅದನ್ನು ಪ್ರೀತಿಸಿ ಎಲ್ಲರಿಗೂ ಶೇರ್ ಮಾಡಿಕೊಟ್ಟ ಕನ್ನಡದ ಸುಂದರ ಮನಸ್ಸುಗಳಿವೆ. ಅದರಲ್ಲೂ ಹೆಚ್ಚಾಗಿ ಶೇರ್ ಆದದ್ದು ಸರ್ ಉತ್ತರ ಕನ್ನಡ ಜಿಲ್ಲೆಯ ಕಲಾ ಪ್ರೇಮಿಗಳಿಂದಲೇ. ಸೊ ಕುಮಟಾ ಅಂತಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ನಾನು ಆಭಾರಿಯಾಗಿದ್ದೇನೆ. ಇನ್ನು ನನ್ನ ನೃತ್ಯಗಾತಿ ಅಂತ ನನ್ನನ್ನು ಕರಿತೀರಾ, ಅಲ್ಲೂ ಅಷ್ಟೇ. ನಾನು ಮದುವೆಯಾಗಿ ಹೋಗುವಾಗ ನೃತ್ಯ ಸಂಸ್ಥೆಯೇ ನನಗೆ ರೆಡಿಮೇಡಾಗಿ ಸಿಕ್ಕಿತು. ನಾನು ಸ್ಕ್ರ್ಯಾಚಿಂದ ಶುರು ಮಾಡಿದವಳಲ್ಲ. ಬಹಳ ಹೆಸರುವಾಸಿಯಾದ ನೃತ್ಯ ನಿಕೇತನ ಕೊಡವರು ನನ್ನ ಮುಂದೆ ಇತ್ತು. ಅದರ ರೂವಾರಿಗಳಾದ ಸುಧೀರ್ ಅವರನ್ನೇ ನಾನು ಮದುವೆ ಆದದ್ದು. ನನ್ನ ನೃತ್ಯ ಗುರುಗಳು ಕೂಡ ಹೌದು ಅವರು. ಹಾಗಾಗಿ ಅಲ್ಲಿ ಕೂಡ ಮಾನಸಿಯ ಪಾತ್ರ ಸಣ್ಣದೇ. ಮಾನಸಿ ಎಲ್ಲೇ ತಿರುಗಾಟ ಮಾಡ್ತಿದ್ರು ಆ ಸಂಸ್ಥೆಯನ್ನು ಧೈರ್ಯದಿಂದ ಮುನ್ನಡೆಸುವಂಥ ಅನೇಕ ಹಿರಿಯ ಶಿಷ್ಯರಿದ್ದಾರೆ. ಹಾಗಾಗಿ ಇವತ್ತು ನೀವು ಕೊಟ್ಟ ಸನ್ಮಾನ ಸರ್, ಅವರೆಲ್ಲರ ಜೊತೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕಲಾ ಜಗತ್ತು, ಕಲಾಂಜಲಿ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಕಲಾ ಜಗತ್ತು ಬಗ್ಗೆ ಮಾತಾಡಲೇಬೇಕು. ನನ್ನ ಈ ವ್ಯಕ್ತಿತ್ವ, ನನ್ನ ಈ ಐಡೆಂಟಿಟಿ, ಇದೆಲ್ಲವನ್ನು ನನಗೆ ನೀಡಿದ್ದು ಈ ಕಲಾ ಜಗತ್ತು. ತುಂಬ ಜನ ಗೊತ್ತಿಲ್ಲ, ಅಥವಾ ನಿಮ್ಗೆ ಗೊತ್ತಿರ್ಬೋದು, ನನ್ನ ಕೆಲವು ಇಂಟರ್ವ್ಯೂಗಳಲ್ಲಿ ಕೇಳಿರ್ಬೋದು. ನಾನು ನಿಮ್ಮ ಏಜಲ್ಲಿರುವಾಗ, PUC ಮಕ್ಕಳೆಲ್ಲ ನೀವು, ನಾನು PUCಗೆ ಬರುವಾಗ ನಾನು ಅತಿ ದೊಡ್ಡ ಕೀಳರಿಮೆಯ ಕೊಂಪೆ ಆಗಿದ್ದೆ. ನಿಮ್ಮ ಹಾಗೆ ಹೀಗೆಲ್ಲ ಇರಲಿಲ್ಲ ನಾನು, ಈಗ ಸಹ ನೋಡುವ ಹಾಗೆ ಇರಲಿಲ್ಲ. ಸಪೂರ ಉದ್ದ, ನೋಡಿದವರೆಲ್ಲ ಒಂಟೆ ಅನ್ನೋ ಥರ, ತೆಂಗಿನ ಮರ ಅನ್ನೋ ಥರ ಕಾಣಿಸ್ತಿದ್ದೆ. ಹೊರಗೆ ಹೋಗಿ ಕಾರ್ಯಕ್ರಮಗಳನ್ನು ಅಟೆಂಡ್ ಆಗಲಿಕ್ಕೆ ಕೂಡ, ಭಾಗವಹಿಸಲಿಕ್ಕೆ ಕೂಡ ನನಗೆ ಕೀಳರಿಮೆ. ಅಯ್ಯೋ, ನಾನು ಎಲ್ಲರ ಹಾಗಿಲ್ಲ, ನನ್ನನ್ನು ಜನ ನೋಡಿ ಆಡ್ಕೊಳ್ತಾರೆ ಅಂತ. ಹಾಗೆ ಹೈಸ್ಕೂಲ್ನಲ್ಲಿ ನನ್ನ ಕನ್ನಡ ಮೀಡಿಯಮಿಂದ ನನ್ನನ್ನು ಅಪ್ಪ ತೆಗೆದು ಇಂಗ್ಲೀಷ್ ಮೀಡಿಯಮಿಗೆ ಹಾಕಿದರು. ಮತ್ತು ಪುನಃ ಕೀಳರಿಮೆ. ಅಯ್ಯೋ, ಎಲ್ಲರೂ ಟಸ್ಸು ಇಂಗ್ಲೀಷ್ ಮಾತಾಡ್ತಾರೆ, ನನಗೆ ಇಂಗ್ಲೀಷ್ ಬರುವುದಿಲ್ಲ. ಕನ್ನಡ, ಪುನಃ ನಮ್ಮ ಭಾಷೆಯ ಬಗ್ಗೆ ನನಗೆ ಕೀಳರಿಮೆ.
ಮತ್ತೊಂಚೂರು ಮುಂದೋಗ್ತಾ ಡಿಗ್ರಿ ಬರ್ತಾ ನನಗೊಂದು ವಿಚಿತ್ರವಾದ ಒಂದು ಸಮಸ್ಯೆ ಶುರುವಾಗ್ತದೆ, ಧ್ವನಿಪೆಟ್ಟಿಗೆಯ ಸಮಸ್ಯೆ. ಆ ಸಮಸ್ಯೆಯಿಂದ ಇನ್ನೂ ನಾನು ವಿಶೇಷವಾಗಿ ಚೇತರಿಸ್ಕೊಳ್ಳಿಲ್ಲ. ನನ್ನ ಜೀವನದ ಅತೀ ದೊಡ್ಡ ಆಘಾತ ಆದ ಕ್ಷಣ ಅದು. ಧ್ವನಿ ಒಡಕಲಾಗ್ತದೆ, ಗಡುಸಾಗ್ತದೆ, ದರಗಾಗ್ತದೆ. ಅಲ್ಲಿ ಪುನಃ ಕೀಳರಿಮೆ, ಅಯ್ಯೋ ನನ್ನ ಬಾಯಿ ಬಿಟ್ಟರೆ ನನ್ನ ಧ್ವನಿ ಕೇಳಿ ಯಾರೇನು ತಮಾಷೆ ಮಾಡ್ತಾರೆ ಅಂತ. ಇಷ್ಟೆಲ್ಲ ಕೀಳರಿಮೆ ಹೊತ್ತುಕೊಂಡ ನಾನು ಸದಾ ಮುಳುಗಿಕೊಂಡದ್ದು ಕಲಾ ಜಗತ್ತಿನಲ್ಲಿ. ನನಗೆ ಸಂಗೀತ ಇಷ್ಟ, ನೃತ್ಯ ಇಷ್ಟ, ನಾಟಕ ಇಷ್ಟ, ಸಿನಿಮಾ ನೋಡೋದು ಇಷ್ಟ. ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡ್ತಾನೆ ಇರ್ತಿದ್ದೆ. ಯಕ್ಷಗಾನ ನೋಡ್ತಿದ್ದೆ, ಸಾಹಿತ್ಯದ ಕಾರ್ಯಕ್ರಮ, ಅಪ್ಪ ಸಾಹಿತ್ಯ ಆದ ಕಾರಣ ಅನೇಕ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ. ಆದರೂ ಮನಸ್ಸಲ್ಲಿತ್ತು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಯಾರಿಗಾರು ಈ ಪ್ರೋವರ್ಬಿನ ಮುಂದಿನ ಕಂಟಿನ್ಯೂಷನ್ ಗೊತ್ತಿದೆಯಾ? ಗೊತ್ತಿದ್ದವ್ರು ಇದ್ರೆ ಖಂಡಿತ ಹೇಳಿ, ಗೂಗಲ್ ಮಾಡಬೇಡಿ. ಈ ಗಾದೆ ಇದೆಯಲ್ಲ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್, ಅದರ ಕಂಟಿನ್ಯೂಷನ್ ಏನು ಅಂತ ಯಾರಿಗಾರು ಗೊತ್ತಿದೆಯಾ? ಇಲ್ಲ? ಓಕೆ, ನೋ ಪ್ರಾಬ್ಲಮ್. ಜಾಕ್ ಆಫ್ ಆಲ್ ಟ್ರೇಡ್ಸ್, ಮಾಸ್ಟರ್ ಆಫ್ ನನ್, ದೋ ಆಫನ್ ಟೈಮ್ಸ್ ಬೆಟರ್ ದ್ಯಾನ್ ಅ ಮಾಸ್ಟರ್ ಆಫ್ ಒನ್. ಯಾವಾಗ ಇದು ನನಗೆ ಹೊಳಿತೋ, ತುಂಬ ಇದ್ದು ತುಂಬದಲ್ಲಿ ಸ್ವಲ್ಪ ಸ್ವಲ್ಪ ಮುಳುಗಿದ್ದೂ ಅಡ್ಡಿಲ್ಲ, ಒಂದರಲ್ಲಿ ಮಾತ್ರ ಮುಳುಗುವುದಕ್ಕಿಂತ ಇದು ಬೆಟರ್ ಸಮ್ಟೈಮ್ಸ್ ಅಂತ ಯಾವಾಗ ನನಗೆ ಆ ಹೊಸ ಹೊಳಹು ನನ್ನ ಮನಸ್ಸು ತಟ್ಟಿತೋ, ಆವಾಗ ನನಗೆ ಆತ್ಮವಿಶ್ವಾಸ ಮೂಡಿತು. ಇವತ್ತಿಗೂ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಅನೇಕ ಜನ ನನ್ನನ್ನು ಕಾಂತಾರ ಕಮಲಕ್ಕ ಅಂತ ಗುರುತಿಸ್ತಾರೆ. ಆದರೆ ಅದರ ಜೊತೆಗೆ ಹೇಳ್ತಾರೆ, ಮೇಡಮ್ ನಾವು ಅದಕ್ಕಿಂತ ಮೊದಲೇ ನಿಮ್ಮನ್ನು ಬಲ್ಲೆವು, ನೀವು ಕನ್ನಡದ ವಿಡಿಯೋಗಳನ್ನು ಮಾಡಿದ ಕಾರಣ ನಿಮ್ಮನ್ನು ಬಲ್ಲೆವು ಹೇಳಿದಾಗ, ಎಸ್ ಇದು ನನ್ನ ಐಡೆಂಟಿಟಿ ಅಂಥೇಳಿ ಬಹಳ ಹೆಮ್ಮೆ ಅನ್ನಿಸ್ತದೆ ಮಕ್ಕಳೇ. ಯಾಕೆ ಇದೆಲ್ಲ ನಾನು ಅಹಂಕಾರದಿಂದ ಕೊಚ್ಕೊಳ್ಳಿಕ್ಕೆ ಏನೂ ಹೇಳ್ತಾ ಇಲ್ಲ. ಈ ನನ್ನ ಜೀವನದ ಅನುಭವ ನಿಮಗೂ ಹಲವರಿಗೆ ಸ್ಫೂರ್ತಿ ನೀಡ್ಬೋದೇನೋ ಅನ್ನುವ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಈ ವಯಸ್ಸಿನಲ್ಲಿ ನಿಮಗೆ ನಿಮ್ಮ ಆಸಕ್ತಿಯ ಕ್ಷೇತ್ರ ಯಾವುದು ಅಂತ ಖಂಡಿತ ಗೊತ್ತಿರ್ತದೆ. ಹೌದು, ದುಡ್ಡು ಮಾಡಲಿಕ್ಕೊಂದು ಇನ್ನೊಂದು ಬೇಕೇ ಬೇಕು ಕ್ಷೇತ್ರ, ಇಂಜಿನಿಯರೋ ಡಾಕ್ಟ್ರು ಅಥವಾ ಅದು ಎರಡೇ ಅಂತಲ್ಲ, ಬೇಕಾದಷ್ಟು ರೀತಿಯ ಕ್ಷೇತ್ರಗಳಿವೆ, ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೋದು. ಆದರೆ ಅದರ ಜೊತೆಗೆ ಶಿಕ್ಷಣ ಅಂದರೆ ಮಕ್ಕಳೇ ಬರೀ ಫ್ಯಾಕ್ಟ್ಗಳನ್ನು, ನಾಲೆಜ್ಗಳನ್ನು ನಿಮಗೆ ತುಂಬಿಸುವಂಥದ್ದಲ್ಲ. ನಮ್ಮ ಬೆಟರ್ ವರ್ಷನನ್ನು ನಮ್ಮ ಎದುರು ನಮಗೆ ತೋರಿಸ್ತಾ ಬರ್ತದಲ್ಲ, ಅದು ಶಿಕ್ಷಣ. ಯಾವಾಗ ಶಿಕ್ಷಣ, ಸಂಸ್ಕೃತಿ ಮತ್ತು ಕಲಾ ಜಗತ್ತು ಕಂಬೈನ್ ಆಗ್ತದೋ, ಇಂಥ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಂಥ ಜಾಗದಲ್ಲಿ ಆವಾಗ ಮಾತ್ರ ಶಿಕ್ಷಣ ಪರಿಪೂರ್ಣ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬರುವಾಗ ನನಗೆ ಅನಿಸಿದ್ದೊಂದೇ, ಸನಾತನ ಮತ್ತು ನೂತನದ ಒಂದು ಸಮ್ಮಿಶ್ರಣ ಈ ಸರಸ್ವತಿ ಪದವಿ ಪೂರ್ವ ಕಾಲೇಜು ಅಂತ. ಯಾಕಂದರೆ ನೂತನವಿಲ್ಲದ ಸನಾತನವೂ ಗೊಡ್ಡಾಗ್ಬೋದು, ಅಥವಾ ಸನಾತನದ ಬುನಾದಿ ಇಲ್ಲದ ನೂತನವೂ ಗೊಡ್ಡಾಗ್ಬೋದು. ಆದರೆ ಇಲ್ಲಿ ನೂತನ ಸನಾತನ ಎರಡೂ ತುಂಬ ಸುಂದರವಾಗಿ ಸಮ್ಮಿಶ್ರಣವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತು ಸುಮಾರು ಆಡಿದೆ, ಈಗ ಕತೆ ಹೇಳುವ ಸಮಯ. ಕಾದಂಬರಿಗಾರ್ತಿ, ಪಂಜಾಬಿನ ಬಹಳ ಸುಪ್ರಸಿದ್ಧ ಕಾದಂಬರಿಗಾರ್ತಿ ಅಮೃತಾ ಪ್ರೀತಮ್ ಅವರು ಒಂದು ಕಥೆಯಲ್ಲಿ ಹೀಗೆ ಹೇಳ್ತಾರೆ ಮಕ್ಕಳೇ. ಒಂದು ಹುಡುಗಿಯ ಮೇಲೆ ಒಂದು ಹಲ್ಲೆ ಆಗ್ತದೆ. ಅದರಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೋಸ್ಕರ ಅವಳು ಒಂದು ನಾಯಿಯನ್ನು ಸಾಕ್ತಾಳೆ. ಆ ನಾಯಿಯನ್ನು ಸಾಕಿದಾಗ ಆ ನಾಯಿಯ ತರಬೇತಿ ಹೇಗಿರ್ತದೆ ಅಂದರೆ, ಯಾರು ಅವಳ ಹತ್ರ ಬಂದರೂ ಕೂಡ ಕಚ್ಚಿಬಿಡು, ಹಿಸ್ಕಿಬಿಡು, ಸೀಳಿಬಿಡು, ಈ ರೀತಿಯ ತರಬೇತಿ ಆ ನಾಯಿಗಿರ್ತದೆ. ದಿನ ಕಳೀತದೆ, ಹುಡುಗಿ ಯುವತಿ ಆಗ್ತಾಳೆ, ಒಬ್ಬ ಹುಡುಗನನ್ನು ಪ್ರೀತಿಸ್ತಾಳೆ. ಆದರೆ ಆ ನಾಯಿ ಆ ಪ್ರೀತಿಸಿದ ಯುವಕನನ್ನು ಕೂಡ ಅವಳ ಹತ್ರ ಬರಲಿಕ್ಕೆ ಬಿಡುವುದಿಲ್ಲ. ನೀವು ಈ ಕಥೆಯನ್ನು ವಾಚ್ಯವಾಗಿ ತಗೊಳ್ಬೇಡಿ ಮಕ್ಕಳೇ, ಸೂಚ್ಯವಾಗಿ ತಗೊಳ್ಳಿ. ನಮ್ಮ ಜೊತೆ ನಾವು ಏನನ್ನು ಸಾಕ್ತಾ ಬರ್ತೇವೋ ಅದೇ ನಮ್ಮ ನಡವಳಿಕೆಗೆ ದಾರಿ ಮಾಡಿಕೊಡ್ತದೆ. ನೀವು ಪ್ರೀತಿಯನ್ನೇ ಸಾಕ್ತೀರಾ, ಪ್ರೀತಿಯೇ ನಮ್ಮ ಎದುರು ಕಾಣಿಸ್ಕೊಳ್ತದೆ. ನೀವು ಹಿಂಸೆಯನ್ನೇ, ದ್ವೇಷವನ್ನೇ ಸಾಕ್ತೀರಾ, ನಮ್ಮ ಎದುರು ಹಿಂಸೆ, ದ್ವೇಷವೇ ಕಾಣಿಸ್ಕೊಳ್ತದೆ. ನಾನು ಯಾವತ್ತೂ ಹೇಳೋದುಂಟು, ಕಲೆಗೆ ಕೌಶಲ್ಯ ಬೇಕು. ಹೌದು, ನಾವು ಸತತ ಪ್ರಾಕ್ಟೀಸ್ ಮಾಡ್ತಾ ಇರ್ತೇವಲ್ವ. ಯಾವುದೇ ಕಲೆಯ ಕ್ಷೇತ್ರವನ್ನು ತಗೊಳ್ಳಿ, ಪ್ರಾಕ್ಟೀಸ್ ಇಲ್ಲದೆ, ರಿಹರ್ಸಲ್, ತಾಲೀಮು ಇಲ್ಲದೆ ಅದು ಬೆಳಗುವುದಿಲ್ಲ. ಆದರೆ ಕಲೆ ಕೌಶಲ್ಯ ಅಷ್ಟೇ ಸೀಮಿತವ?
ಖಂಡಿತ ಅಲ್ಲ. ಕೌಶಲ್ಯವನ್ನು ಮೀರಿದ ತಾಕತ್ತು ಕಲೆಗಿದೆ ಅಂತ. ದೂರದಿಂದ ಇನ್ನೊಬ್ಬನನ್ನು ಶೂಟ್ ಮಾಡುವ ಒಬ್ಬ ಹಂತಕ ಕೂಡ ಕೌಶಲ್ಯ ಭರಿತಾನೆ, ಹೌದೋ ಅಲ್ವಾ? ಅವನಲ್ಲಿ ಅಂಥ ಒಂದು ಟ್ಯಾಲೆಂಟ್ ಇದೆಯಲ್ಲ. ಆದರೆ ಅವನು ಕಲೆಗಾರ ಆಗ್ತಾನ? ಇಲ್ಲ, ಅವನು ಕೊಲೆಗಾರ ಆಗ್ತಾನೆ. ಕಲಾವಿದನಿಗೂ ಒಬ್ಬ ಹಿಂಸೆಯನ್ನು ಇಷ್ಟಪಡುವವನಿಗೂ ಇರುವ ವ್ಯತ್ಯಾಸ ಅದೇ. ಇನ್ನೊಂದು ಜೀವದ ಒಡಲಿಗೆ ಮಿಡಿಯದ ಯಾರು ಕೂಡ ಪರಿಪೂರ್ಣ ಕಲಾವಿದನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸಂಪೂರ್ಣವಾಗಿ ನಂಬಿಕೊಂಡು ಬಂದವಳು. ಇದಕ್ಕೆ ಕಾರಣ ನನ್ನ ನಾಟಕದ ಮೇಲಿನ ನನ್ನ ಆಸಕ್ತಿ ಅಂತ ಹೇಳ್ಬೋದು. ನನ್ನ ಸಂಸ್ಥೆಗೆ ಡಾಕ್ಟರ್ ಶ್ರೀಪಾದ್ ಭಟ್, ಒನ್ಸ್ ಅಗೇನ್ ಉತ್ತರ ಕನ್ನಡ ಜಿಲ್ಲೆಯವರು, ಅತ್ಯದ್ಭುತ ನಾಟಕ ನಿರ್ದೇಶಕ. ಅವರು ನಮ್ಮ ಸಂಸ್ಥೆಗೆ ಬಂದು ಮೂರು ನೃತ್ಯ ನಾಟಕಗಳನ್ನು ನಮಗೆ ನಿರ್ದೇಶಿಸಿದರು. ಅವರು ಇನ್ನೊಂದು ಯಾವುದೋ ನಾಟಕವನ್ನು ಇನ್ನೊಂದು ಸಂಸ್ಥೆಗೆ ನಿರ್ದೇಶಿಸಿದಾಗ ಮಾಂಟೋನ ಯಾವುದೋ ಒಂದು ನಾಟಕ ತಾಲೀಮು ನಡೀತಿತ್ತು. ದೃಶ್ಯ ಏನು ಅಂದರೆ ಒಬ್ಬ ಇನ್ನೊಬ್ಬನನ್ನು ಕೊಲೆ ಮಾಡ್ತಿದ್ದಾನೆ. ಈ ಪಾಪ ಈ ಕೊಲೆ ಮಾಡಿಸ್ಕೊಂಡು ಹಿಂಗೆ ಸಾಯೋನಿದ್ದಾನಲ್ಲ ಆರ್ಟಿಸ್ಟು, ಅವನ ಪಾಪ ತುಂಬ ದೂರದಿಂದ ಬರಬೇಕು. ಕರೆಕ್ಟಾಗಿಯೇ ಆ್ಯಕ್ಟ್ ಮಾಡ್ತಿದ್ದ. ಆದರೆ ತುಂಬ ದೊಡ್ಡ ದೃಶ್ಯಗಳಾಗಿತ್ತದು. ಈ ಕೊಲೆ ಮಾಡುವವನಿದ್ದಾನಲ್ಲ ಅವನು ಪ್ರತಿ ಸರ್ತಿ ತಪ್ಪು ಮಾಡ್ತಾಯಿದ್ದ. ಸೊ ತಾಲೀಮು, ರಿಹರ್ಸಲ್, ಮೇಲಿನ ಮೇಲೆ ಇದು ಸರಿಯಾಗ್ತಾ ಇಲ್ಲ ದೃಶ್ಯ, ರಿಪೀಟ್ ರಿಪೀಟ್ ರಿಪೀಟ್. ಈಗ ಇಮ್ಯಾಜಿನ್ ಮಾಡಿ, ಆ ಸಾಯ್ತಾ ಇರುವವನಿದ್ದಾನಲ್ಲ ಅವನೇನು ಮಾಡ್ತಿದ್ದಾನೆ? ತಾನು ಮಾಡದ ತಪ್ಪಿಗೆ ಸಾಯ್ತಿದ್ದಾನೆ. ಎಸ್, ರಿಪೀಟ್. ಎದ್ದ, ಪುನಃ ತಾನು ಮಾಡದ ತಪ್ಪಿಗೆ ಸಾಯ್ತಿದ್ದಾನೆ, ಮತ್ತು ಪುನಃ ಎದ್ದ. ಇದು ಹೀಗೆ ನಡೀತಾ ಇದೆ. ನಾಟಕದ ಕೊನೆಯಲ್ಲಿ ಪ್ರದರ್ಶನವಾದ ನಂತರ ನಿರ್ದೇಶಕರು ನಿಮ್ಮ ಅನಿಸಿಕೆಯನ್ನು ಹೇಳಿ ಅಂದ್ರಂತೆ. ತುಂಬ ಇಂಟ್ರೆಸ್ಟಿಂಗ್ ಇದೆ. ಇದು ಯಾವುದೋ ಅವರ ಇಂಟರ್ವ್ಯೂಯಲ್ಲಿ ಹೇಳಿ ನಾನು ಓದಿದ್ದು. ಮನಸ್ಸು ತುಂಬ ಆರ್ದ್ರ ಆಯಿತು ಇದನ್ನು ನೋಡ್ತಾ, ಕೇಳ್ತಾ, ಓದ್ತಾ. ಅವನು ಹೇಳಿದ, ಸರ್, ನಾನು ಮಾಡದ ತಪ್ಪಿಗೆ ನಾನು ಸಾಯ್ತಾ ಇದ್ದೆ, ಪುನಃ ಬದುಕುತ್ತಿದ್ದೆ. ಆದರೆ ಸುತ್ತದ ಬದುಕನ್ನು ನೋಡಿ, ಸುತ್ತದ ಪ್ರಪಂಚವನ್ನು ನೋಡಿ, ತಾನು ಮಾಡಿದ ತಪ್ಪಿಗೆ ಅದೆಷ್ಟೋ ಜನ ಸಾಯ್ತಿದ್ದಾರೆ, ಅವ್ರು ಯಾರೂ ಬದುಕಿ ಬರ್ತಾ ಇಲ್ಲಲ್ಲ ಸರ್ ಅಂತ. ಅಂದರೆ ಕಲೆಯ ತಾಕತ್ತಿದು. ಇಂಥ ಒಂದು ಹೊಸ ಹೊಳಹುಗಳನ್ನು ನಮಗೆ ಸದಾ ಜೀವನದಲ್ಲಿ ನೀಡ್ತಾ ಬರುವಂಥದ್ದು ಸಾಂಸ್ಕೃತಿಕ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಇದೀಗ ಮತ್ತೊಂದು ಕವನದ ಸಮಯ. ಎ.ಕೆ. ರಾಮಾನುಜನ್ ಕನ್ನಡ ವಿಡಿಯೋಗಳನ್ನು ಎಡಿಟ್ ಮಾಡಿ ಕಣ್ಣು ಸ್ವಲ್ಪ ಮಬ್ಬಾಗಿದೆ, ಹಾಗಾಗಿ ಕನ್ನಡಕದ ಅವಶ್ಯಕತೆ ಇದೆ. ಎ.ಕೆ. ರಾಮಾನುಜನ್ ಎಂಬ ಅತ್ಯದ್ಭುತ ಕವಿ, ಅವರದೊಂದು ಕವನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಬಗ್ಗೆ ನಾನು ಮತ್ತೆ ವಿಚಾರಗಳನ್ನು ಏನೂ ಹೇಳುವುದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಮಕ್ಕಳು ತುಂಬ ಹುಷಾರಿದ್ದಾರೆ. ಅವರು ವಾಚ್ಯವಾದದನ್ನೆಲ್ಲ ಸೂಚ್ಯವಾದದನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನನಗೆ ಗೊತ್ತು. ಹಾಗಾಗಿ ಸುಮ್ಮನೆ ಕವನವನ್ನು ಓದಿ ಹೇಳ್ತೇನೆ ಮಕ್ಕಳೇ. ಕವನದ ಶೀರ್ಷಿಕೆ ಹೀಗಿದೆ: ಅಂಗುಲ ಹುಳುವಿನ ಪರಾಕಾಯ ಪ್ರವೇಶ. ಅಂಗುಲ ಹುಳುವಿನ ಪರಾಕಾಯ ಪ್ರವೇಶ. ಅಮೇರಿಕಾದಲ್ಲಿ ಕೇಳಿದ ಮಕ್ಕಳ ಕಥೆ ಒಂದರಲ್ಲಿ ಒಂದು ದಿನ ಗುಬ್ಬಚ್ಚಿ ಬೇರೆಲ್ಲೋ ನೋಡುತ್ತಿದ್ದಾಗ ಅಂಗುಲದ ಹುಳ ಕಣ್ಣಿಗೆ ಬಿತ್ತು. ಒಂದಂಗುಲದ ಹುಳ, ಹಸಿಮೈ ಹಸಿರು, ಮೂಗು ಕೆಂಪು ಮೂಗುತಿ, ಮುಖ ಒತ್ತಿ ಬೆನ್ನೆಳೆದು ಕಮಾನಾಗಿಸಿ ಮೈ ಮಡಿಸಿ ಮೈಯುದ್ಧದ ಹೆಜ್ಜೆ ಇಟ್ಟು ನೆಲ ಅಳೆದು ಸುರಿದು ಅಂಗುಲ 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 ಅಂಗುಲ, ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಮುಲ 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 ಹೋಗುವ ಹುಳ ಅಂಗುಲದ ಹುಳ. ನೋಡಿತು ಗುಬ್ಬಚ್ಚಿ, ಅದಕ್ಕೆ ಹಸಿವು ಬೇರೆ ಇನ್ನೇನು, ಕೊಕ್ಕಿನಲ್ಲಿ ಕೊಕ್ಕಿ ಎತ್ತಿ ನುಂಗಬೇಕು. ಆಗ ಹುಳ, ತಿಂದು ಬಿಡಬೇಡಿ, ನಾನು ಅಂಗುಲದ ಹುಳ, ಉಪಕಾರಿ, ಪ್ರಪಂಚ ಅಳೆಯುವ ಹುಳ. ನಾನು ಅಂಗುಲದ ಹುಳ, ಉಪಕಾರಿ, ಪ್ರಪಂಚ ಅಳೆಯುವ ಹುಳ ಎಂದಿತು. ಹಾಗಿದ್ದರೆ ನನ್ನ ಬಾಲ ಅಳಿ ಎಂದು ಬಾಲ ತೋರಿಸಿತು ಗುಬ್ಬಚ್ಚಿ. ಅದಕ್ಕೇನಂತೆ,
ಅದಕ್ಕೇನಂತೆ, ಇದೋ ಅಳೆದೆ 1 2 3 4 5 ಅಂಗುಲ ನಿಮ್ಮ ಬಾಲ, 5 ಅಂಗುಲ. ನೋಡಿದೆಯಾ ಗೊತ್ತೇ ಇರಲಿಲ್ಲ, ನನ್ನ ಬಾಲ 5 ಅಂಗುಲ. 5 ಒಂದಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಂಗುಲ ಎಂದಿದ್ದೆ. ಅಳೆಸಿಕೊಂಡ ಗುಬ್ಬಚ್ಚಿ ಏನು ಮಾಡಿತು? ಹುಳ ಎತ್ತಿ ಹೆಗಲ ಮೇಲೆ ಕೂರಿಸಿಕೊಂಡು ಮಿಕ್ಕ ಹಕ್ಕಿಗಳ ಹತ್ತಿರ ಹಾರಿ ಹೋಯಿತು. ಅವಕ್ಕೆಲ್ಲ ಅಳೆಯುವುದು ಬೇಕಾದಷ್ಟಿತ್ತು. ಹುಳದ ಅಳತೆಯ ಜೀವನ ಪ್ರಾರಂಭವಾಯಿತು. ನಮ್ಮದು ಯಾವಾಗಲೂ ಗೊತ್ತಿಲ್ಲ. ಹುಳದ ಅಳತೆಯ ಜೀವನ ಪ್ರಾರಂಭವಾಯಿತು. ಅದು ಹಂಸದ ಕತ್ತು ಅಳೆಯಿತು, ಜಪಾನಿ ಹಾಲಕ್ಕಿಯ ಮೂಗು ಅಳೆಯಿತು, ಅಮೇರಿಕನ್ ಕೊಕ್ಕರೆಯ ಎತ್ತಿದ ಕಾಲಳೆಯಿತು. ಯಾವುದೋ ಕಿತ್ತಳೆ ಬಣ್ಣದ ಪಕ್ಷಿ ನನ್ನ ನಾಲಗೆ ಅಳಿ ಅಂದಾಗ ಹೆದರಿ, ನಿನ್ನ ನಾಲಗೆಗೆ ಹುಳ ಬೀಳ ಎಂದು ಒಳಗೊಳಗೆ ಶಪಿಸಿ ಬೆವತು ಗಂಟಲು ಮೊದಲು ಮಾಡಿ ನಾಲಗೆಯ ತೊಟ್ಟಿಕ್ಕುವ ತುದಿವರೆಗೂ ಅವಸರವಾಗಿ ಅಂಗುಲ ಅಳೆದು ಬದುಕಿ ಬಿಟ್ಟಿತು ಹುಳ. ಹೀಗೆ ಪೆಲಿಕನ್ ಕೊಕ್ಕು, ನವಿಲಿನ ಗರಿ, ಮರಕುಟುಕದ ಕಿರೀಟದ ಪಟ್ಟೆ, ಮುದಿಗೂಬೆಯ ಗರಿ, ಉದುರಿದ ಹೊಟ್ಟೆ, ಎಷ್ಟೋ ಹೆಸರಿಲ್ಲದ ಪುಸ್ತಕ ಹೆಸರಿನ ವಿಜಾತಿ ಶುಕ ಪಿಕಗಳ ಎದೆ ಮುಖ. ಅಬ್ಬಬ್ಬಬ್ಬ, ನಾಚಿಗೆಯ ಅಂಗ ಎಲ್ಲ ಹೊಕ್ಕು ನೋಡಿ ಪರಾಕಾಯ ಪ್ರವೇಶ ಮಾಡಿ ಅಳೆದು ಕೂಡಿ ಕಳೆದು ಸುಸ್ತಾಯಿತು ಪಾಪ ಅಂಗುಲದ ಹುಳ. ಒಂದು ದಿನ ಅಲ್ಲಿಗೆ ಕೋಗಿಲೆ ಬಂತು. ನನ್ನ ಹಾಡೆಷ್ಟುದ್ದ ಅಳೆದು ಹೇಳು ಎಂದು. ಅಂಗುಲದ ಹುಳ ಬೆಚ್ಚಿ, ಬಾಲ ಅಳೆಯುತ್ತೇನೆ, ಮೂಗು ಮೂತಿ ಕೈ ಕಾಲು ಏನು ಬೇಕೋ ಹೇಳಿ ಅಳೆಯುತ್ತೇನೆ. ಸಂಕೋಚವಿಲ್ಲದೆ ಹೇಳಿ ಏನು ಬೇಕಾದರೂ ತೋರಿಸಿ ಸಾಷ್ಟಾಂಗ ಬಿದ್ದು ಅಳೆಯುತ್ತೇನೆ. ಆದರೆ ಹಾಡು ಅದು ಅಳೆಯುವುದಕ್ಕೆ ಬರುವುದಿಲ್ಲ ಎಂದಿತು. ಅಳೆಯುತ್ತೀಯೋ ಗಬಕಾಯಿಸಲೋ ಎಂದು ಚಕಮಕ ಕೊಕ್ಕು ಮಸೆಯಿತು ಕೋಗಿಲೆ. ಹಾಗೆ ಕೋಪ ಮಾಡಿಕೊಳ್ಳಬೇಡಿ, ಆಗಲಿ ಅಳೆಯುತ್ತೇನೆ, ನೀವು ಹಾಡಿ ಎಂದು ಒಪ್ಪಿಕೊಂಡಿತು ಹುಳ. ಮೈಯೆಲ್ಲ ನಾಡಿ ಡವ ಬಡೆದು ಕೋಗಿಲೆ ಕೆಮ್ಮಿ ಕ್ಯಾಕರಿಸಿ ಕಫ ಉಗಿದು ಮೂಗೆತ್ತಿ ಆಕಾಶದವಕಾಶದಲ್ಲಿ ದನಿ ಎತ್ತಿ ತಲೆ ಎತ್ತಿ ಹಾಡಿತು. ಕೋಗಿಲೆ ಹಾಡಿತು, ಹುಳ ಅಳೆಯಿತು. ಕೋಗಿಲೆ ಹಾಡಿತು, ಹುಳ ಅಳೆಯಿತು. ಅಂಗುಲ ಮುಖ ಒತ್ತಿ ಮೈ ಎತ್ತಿ ಹತ್ತಿ ಇಳಿದು ಹೊಳೆದು ಸುಳಿದು ಒತ್ತಿ ಎತ್ತಿ ಉಂಗುರದೊಳಗೆ ತೂರಿ ಅಪ್ಪಿ ತಪ್ಪಿ ಅಂಗುಲ ಅಳೆಯಿತು. ಅಳೆದು ಮರಗಿಡದ ಕಾಡ ನಡುವೆ ಹಾಡು ಮುಗಿಯುವುದರೊಳಗೆ ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಕಣ್ಮರೆಯಾಯಿತು ಅಂಗುಲದ ಹುಳ. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಹೆಸರನ್ನು ನೀವೆಲ್ಲ ಖಂಡಿತ ಕೇಳಿರ್ತೀರಿ. ಅತ್ಯದ್ಭುತ ಸಾಹಿತಿ, ಕವಿ. ಅವರ ಒಂದು ಸುಂದರವಾದ ಹಾಡು ತಾಯಿಗುಬ್ಬಿ ಮರಿಗುಬ್ಬಿ ಸಂವಾದ. ಗುಬ್ಬಿ ಮರಿ ಪುರ್ಪುರಂತ ಹಾರಿ ಬಂತು ಅಮ್ಮನ ಹತ್ರ. ಗುಬ್ಬಿ ಮರಿ ಪುರ್ಪುರಂತ ಹಾರಿ ಬಂತು ಅಮ್ಮನ ಹತ್ರ. ಅಮ್ಮ 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 ಗೋಪುರದ ಮೇಲೆ ಒಂದು ಮರಿ ಪಾರಿವಾಳ. ಗೋಪುರದ ಮೇಲೆ ಒಂದು ಮರಿ ಪಾರಿವಾಳ ಕೂತ್ಕೊಂಡಿತ್ತೆ. ಮರಿ ಪಾರಿವಾಳ ಕೂತ್ಕೊಂಡಿತ್ತೆ. ಮಾತಾಡಿಸ್ತೆ, ರೆಕ್ಕೆ ಬಿಚ್ತೆ. ಎಂಥ ಬಣ್ಣ ರೆಕ್ಕೆ ಮೇಲೆ, ಎಂಥ ಬಣ್ಣ ರೆಕ್ಕೆ ಮೇಲೆ.
ಅದು ಕೂಡ ನಂತರಾನೆ ನನ್ನ ಹಾಗೇನೆ ಕೊಕ್ಕುರೆಕ್ಕೆ, ಅದು ಕೂಡ ನಂತರಾನೆ ನನ್ನ ಹಾಗೇನೆ ಕೊಕ್ಕುರೆಕ್ಕೆ. ಆದರೆ ಅಮ್ಮ ಅದಕ್ಕೆ ಅಂತ ಚಂದ ಅಂತ ಬಣ್ಣ, ಆದರೆ ಅಮ್ಮ ಅದಕ್ಕೆ ಅಂತ ಚಂದ ಅಂತ ಬಣ್ಣ. ಅಮ್ಮ ಗುಬ್ಬಿ ಸಣ್ಣಗೆ ನಗಿತು, ಕೊಕ್ಕನು ಮರಿಯ ಗದ್ದಕ್ಕೆ ತಿಕ್ತು. ಅಮ್ಮ ಗುಬ್ಬಿ ಸಣ್ಣಗೆ ನಗಿತು, ಕೊಕ್ಕನು ಮರಿಯ ಗದ್ದಕ್ಕೆ ತಿಕ್ತು. ನೋಡು ಪುಟ್ಟ ನೀನು ಹಾಗೆ ಇದ್ದಿ ಅನ್ಕೋ ಏನಾಗ್ತಿತ್ತು. ನೋಡು ಪುಟ್ಟ ನೀನು ಹಾಗೆ ಇದ್ದಿ ಅನ್ಕೋ ಏನಾಗ್ತಿತ್ತು. ನಿನ್ನ ತೊಟ್ಲಲ್ಲಿ ಮರಿ ಪಾರಿವಾಳ ತಾನೇ ಬಂದು ಮಲ್ಕೊಂಡ್ಬಿಟ್ರೆ, ನಿನ್ನ ತೊಟ್ಲಲ್ಲಿ ಮರಿ ಪಾರಿವಾಳ ತಾನೇ ಬಂದು ಮಲ್ಕೊಂಡ್ಬಿಟ್ರೆ, ನಿನ್ನಪ್ಪ ಅಜ್ಜಿ ಅದರ ಕೊಕ್ಕಲ್ಲಿ ಹಾರ್ಕೊಂಡು ಬಂದು ತಿಂಡಿ ಇಟ್ರೆ, ನಿನ್ನಪ್ಪ ಅಜ್ಜಿ ಅದರ ಕೊಕ್ಕಲ್ಲಿ ಹಾರ್ಕೊಂಡು ಬಂದು ತಿಂಡಿ ಇಟ್ರೆ, ನೀನೇ ಅದು ಅನ್ಕೊಂಡು ನಾನು ಕೂಡ ಅದಕ್ಕೆ ಮುತ್ತು ಗಿತ್ತು ಕೊಟ್ರೆ. ಹಾ 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 ಹೌದಲ್ಲಮ್ಮ ಅಮ್ಮ ಅಮ್ಮ, ಹೌದಲ್ಲಮ್ಮ ಅಮ್ಮ ಅಮ್ಮ ಅಂತ ಗುಬ್ಬಿ ಚಿವ್ ಚಿವ್ ಅಂತ ಕಣ್ ಬಿಡ್ತು, ಚಿವ್ ಚಿವ್ ಅಂತ ಕಣ್ ಬಿಡ್ತು, ಚಿವ್ ಚಿವ್ ಅಂತ ಕಣ್ ಬಿಡ್ತು. ನಾನು ನನ್ನ ಹಾಗೇನೆ ಇರ್ಬೇಕಪ್ಪ, ನಾನು ನನ್ನ ಹಾಗೇನೆ ಇರ್ಬೇಕಪ್ಪ. ನಾನು ನಾನೇ ಅಂತ ನನ್ನಪ್ಪ ಅಮ್ಮಂಗೆ ತಿಳಿಬೇಕಪ್ಪ, ನಾನು ನಾನೇ ಅಂತ ನನ್ನಪ್ಪ ಅಮ್ಮಂಗೆ ತಿಳಿಬೇಕಪ್ಪ. ಕನ್ನಡಿ ನೋಡ್ಕೊಂಡಾಗ ನನ್ನ ಮುಖಾನೇ ಉಳಿಬೇಕಪ್ಪ, ಕನ್ನಡಿ ನೋಡ್ಕೊಂಡಾಗ ನನ್ನ ಮುಖಾನೇ ಉಳಿಬೇಕಪ್ಪ, ನನ್ನ ಮುಖಾನೇ ಉಳಿಬೇಕಪ್ಪ, ನನ್ನ ಮುಖಾನೇ ಉಳಿಬೇಕಪ್ಪ. ಬಹಳ ಖುಷಿ ಆಯಿತು ಮಕ್ಕಳೇ. ಇನ್ನೊಮ್ಮೆ ಕುಮಟಾಕ್ಕೆ ಖಂಡಿತ ಬರ್ತೇನೆ, ಆದರೆ ಭಾಷಣಗಾರ್ತಿಯಲ್ಲ ಹಾಗೆಲ್ಲ ಇದೇ ವೇದಿಕೆಯಲ್ಲಿ ನರ್ತನ ಮಾಡಲಿಕ್ಕೆ ಖಂಡಿತ ಬರ್ತೇನೆ. ಬಹಳ ಖುಷಿ ಆಯಿತು ಮಕ್ಕಳೇ. ನಿಮ್ಮ ಏನು ಯಾವುದು ಸಬ್ಜೆಕ್ಟ್ ನೀವು ತಗೊಂಡಿದ್ದೀರೋ ಚಂದ ಓದಿ ಒಳ್ಳೆಯ ಅಂಕಗಳು ಬರೋದು ಬಹಳ ಮುಖ್ಯ ಜೀವನದಲ್ಲಿ, ಅದು ತುಂಬ ಮುಖ್ಯವಾದದ್ದು. ಒಳ್ಳೆಯ ವೃತ್ತಿ ಹಿಡಿರಿ, ಜೊತೆಗೆ ಪ್ರವೃತ್ತಿಯಾಗಿ ಕಲಾ ಜಗತ್ತಿನಿಂದ ದೂರ ಹೋಗದಿರಿ, ಪ್ರವೃತ್ತಿಯಾಗಿ ಯಾವುದಾರೊಂದು ಕಲೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಅಲ್ಲೆಲ್ಲೋ ಯುದ್ಧ, ಅಲ್ಲೆಲ್ಲೋ ದೌರ್ಜನ್ಯ, ಅಲ್ಲೆಲ್ಲೋ ದ್ವೇಷ, ಈ ಜಗತ್ತು ಪ್ರೀತಿಯಿಂದ ತುಂಬಿದರೆ ಇದೆಲ್ಲದಕ್ಕೂ ನಾವು ಪೂರ್ಣ ವಿರಾಮ ಹಾಕ್ಬೋದು. ಅದು ಸಾಧ್ಯವಾಗುವುದು ಮುಂದಿನ ಪೀಳಿಗೆಯಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ನಮ್ಮ ಜನ್ರೇಷನ್ ಅವರು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದೇವೆ. ನದಿಯನ್ನು ದೇವತೆ ಅಂತ ಪೂಜಿಸ್ತೇವೆ, ಆದರೆ ಈ ಕಡೆಯಿಂದ ಕಸವನ್ನೆಲ್ಲ ನದಿಗೆ ಎರಚ್ತೇವೆ, ಹಾಕ್ತೇವೆ, ಬಿಸಾಕ್ತೇವೆ. ನದಿ ಅಂದ ಕೂಡಲೇ ಒಂದು ಸಣ್ಣ ವಿಡಿಯೋ ನೋಡಿದ ನೆನಪಾಯಿತು. ಹಲವು ವರ್ಷಗಳ ಹಿಂದೆ ಜಗತ್ತಿನ ಇದು ಪ್ರಕೃತಿಗೆ ಸಂಬಂಧಪಟ್ಟ ಒಂದು ಸಂಸ್ಥೆ, ವರ್ಲ್ಡ್ ಆರ್ಗನೈಸೇಷನ್ ಯಾವುದೋ, ಇದರಲ್ಲಿ ಒಂದು ವಿಡಿಯೋವನ್ನು ಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ಒಂದು ನಾಶವಾದ ಡೈನೋಸಾರಸ್ ಬಂದು ಇವರು ಅಲ್ಲಿರುವ ಎಲ್ಲ ದೇಶದ ವಿಜ್ಞಾನಿಗಳಿಗೊಂದು ಕಿವಿ ಮಾತು ಹೇಳಿ ಹೋಗ್ತದೆ. ಹೌದು, ಯಾವುದೋ ಆಸ್ಟೆರಾಯ್ಡ್ ಬಿದ್ದು ನಾವೆಲ್ಲ ನಶಿಸಿ ಹೋದೆವು, ಆದರೆ ಮನುಷ್ಯರೇ ನಿಮಗೇನಾಗ್ತಾ ಇದೆ? ನೀವು ನಿಮ್ಮ ಕೈಯಾರೆ ನಿಮ್ಮನ್ನು ನೀವೇ ನಾಶ ಮಾಡ್ಕೊಳ್ತಿದ್ದೀರಿ. ಪ್ರಕೃತಿಯನ್ನು ಪ್ರೀತಿಸುವಂತಹ ನಮ್ಮ ಸಂಸ್ಕೃತಿಯಲ್ಲೇ ಇದೆ. ನಾವು ಪೂಜಿಸುವಂಥದ್ದೆಲ್ಲ ಪ್ರಕೃತಿಯ ಶಕ್ತಿಗಳನ್ನೇ, ಆದರೆ ನಮ್ಮ ಕಾರ್ಯದಲ್ಲಿ ಮಾತ್ರ ಅದು ಮಾಯವಾಗಿ ಹೋಗಿದೆ. ನಾವು ಪ್ರಕೃತಿಯನ್ನು ಪೂಜಿಸುವ, ಪ್ರೀತಿಯನ್ನೇ ಪ್ರಪಂಚದಲ್ಲಿ ಹರಡುವ ಅಂತ ಹೇಳ್ತಾ ಇಂಥ ಸುಂದರ ಅವಕಾಶವನ್ನು ನನಗೆ ನೀಡಿದ
ದೂರದ ಉಡುಪಿಯಿಂದ ನನ್ನನ್ನು ಪ್ರೀತಿಯಿಂದ ಕರೆಸಿಕೊಂಡ ಗುರುರಾಜ್ ಶೆಟ್ರು ಸರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಮಧ್ಯಾಹ್ನ ಈ ವೇದಿಕೆಯಲ್ಲಿ ನಡೀಲಿಕ್ಕಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವ ಎಲ್ಲ ಕಲಾವಿದರಿಗೂ ನನ್ನ ಅಭಿನಂದನೆಗಳು, ಶುಭ ಹಾರೈಕೆಗಳು. ಜೊತೆಗೆ ಗಟ್ಟಿಯಾಗಿ ಚಪ್ಪಳೆ ತಟ್ಟುತ್ತಿರುವಂತಹ ಸಹೃದಯ ಪ್ರೇಕ್ಷಕರಿಗಳು ನನ್ನ ಶುಭ ಹಾರೈಕೆಗಳನ್ನು ತಿಳಿಸ್ತಾ ನಮಸ್ಕಾರ. ಬೆಳಗಿನ ಅವಧಿಯಲ್ಲಿ ಕುಮಾರಿ ಭೂಮಿಕಾ ಸತೀಶ್ ಭಟ್ ವಿಧಾತ್ರಿ ಅಕಾಡೆಮಿಯವರು ಮುನ್ನಡೆಸ್ತಾ ಇರತಕ್ಕಂಥ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಭೂಮಿಕಾ ಸತೀಶ್ ಭಟ್ ಮಾನಸಿ ಸುಧೀರ್ ಅವರ ಚಿತ್ರವನ್ನು ಚಿತ್ರಿಸಿದ್ದಾರೆ. ಅವರು ಮಾನಸಿ ಸುಧೀರ್ ಅವರಿಗೆ ಚಿತ್ರವನ್ನು ನೀಡ್ತಾ ಇದ್ದಾಳೆ. ಭೂಮಿಕಾ ಸತೀಶ್ ಭಟ್ ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿನಿ. ಈ ಹೊತ್ತು ಮಾನಸಿ ಸುಧೀರ್ ಅವರ ಚಿತ್ರವನ್ನು 1 ಗಂಟೆಯಲ್ಲಿ ಈಕೆ ಇದೇ ವೇದಿಕೆಯಲ್ಲಿ ಚಿತ್ರಿಸಿದ್ದನ್ನು ನಾವು ಕಣ್ತುಂಬಿಕೊಂಡಿದ್ದೆವು. ಮತ್ತೊಮ್ಮೆ ಕಲಾಂಜಲಿಯ ಭವ್ಯ ವೇದಿಕೆಯಲ್ಲಿ ಶ್ರೀಮತಿ ಮಾನಸಿ ಸುಧೀರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಳಗೆ ಬಲಿದು ಹೊರಗೆ ಬರಿದು ಇದ್ದವರಿಗೆ ನೇಮ. ಈ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿರುವಂಥ ಈ ಕೊಂಕಣದ ಅಂಗಳದ ಈ ಕಲಾಂಜಲಿ ಕಾರ್ಯಕ್ರಮ, ಭೌತಿಕ ವೇದಿಕೆ ಕಾರ್ಯಕ್ರಮ ನಾವು ಅಂದುಕೊಂಡ ಹಾಗೆ ಭಾಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಅಂತ ನಾನು ಅಂದುಕೊಂಡ್ರೆ ಬಹುತೇಕ ತಾವೆಲ್ಲದನ್ನು ಒಪ್ಪುತ್ತೀರಿ ಅಂತ ಭಾವಿಸ್ತೇನೆ. ಈ ಕಲಾಂಜಲಿ ಕವಲೊಡೆದದ್ದು 4 ವರ್ಷ ಆಯಿತು. ಕಳೆದ ವರ್ಷ ಮನು ಹಂದಾಡಿಯವರು ಬಂದು ಒಂದು ರೀತಿ ಅವರದೇ ಆದಂಥ ದೇಶೀಯ ಶೈಲಿಯಲ್ಲಿ ವಿಜೃಂಭಿಸಿದರು. ಅದಾದ ಬಳಿಕ ಜನಪದ ಕಳೆದ ಬಳಿಕ ನಾವು ಶಾಸ್ತ್ರೀಯಕ್ಕೆ ಕಾಲಿಡಬೇಕು ಅಂತ ಚಿಂತನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಾವೊಬ್ಬ ಆಶಯ ನುಡಿ ಮಾತಾಡಲಿಕ್ಕೆ ಒಳ್ಳೆಯ ವ್ಯಕ್ತಿಯನ್ನು ಹುಡುಕಬೇಕು ಅಂದಾಗ ಒಂದು ದಿವಸ ಗುರುರಾಜ್ ಸರ್ ಫೋನ್ ಮಾಡಿದರು. ಸರ್, ಮಾನಸಿ ಸುಧೀರ್ ಅವರು ಬರಲಿಕ್ಕೆ ಒಪ್ಪಿದ್ದಾರೆ, ಯಾರು ಅಂತ ಗೊತ್ತಾಯ್ತಾ ಕೇಳಿದರು. ನಾನು ತಕ್ಷಣ ಹೇಳಿದೆ, ಕಮಲ ನಿಂಗೆಂತ ಅಮಲ ಅಂತ ಕೇಳಿದೆ. ಅವರೇ ಅಂತಂದರು. ಸೊ ಕಾಂತಾರದ ಮೂಲಕ ಎಲ್ಲರಿಗೂ ಪರಿಚಯ ಆಗಿದ್ದಾರೆ ಅವರು. ಕಾಂತಾರ ಬಳಿಕ ಬಂದದ್ದು, ಅದಕ್ಕೂ ಮೊದಲು ಕೊರೋನಾ ಬಂದದ್ದು. ಈ ಕೊರೋನಾದ ಕಾಲಘಟ್ಟದಲ್ಲಿ ಬಹುತೇಕ ಬಹಳ ಕಷ್ಟ ಆದದ್ದು ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೋ ಅವರಿಗೆ. ಶಾಲೆಗೂ ಹೋಗುವಾಗಿಲ್ಲ, ಹೊರಗಡೆ ಹೋಗುವಾಗಿಲ್ಲ, ಅವರನ್ನು ಕಂಟ್ರೋಲ್ ಮಾಡೋದು. ಇದನ್ನು ನಾನು ಅನುಭವಿಸಿದೆ. ನನ್ನ ಮನೆಯಲ್ಲಿ ಒಂದು ರೀತಿ ಗಂಟೆಗೆ ರಷ್ಯಾ ಉಕ್ರೇನ್ ಥರ ಇಬ್ಬರು ಹೊಡೆದಾಡ್ತಾ ಇದ್ರು. ಆ ಸಂದರ್ಭದಲ್ಲೆಲ್ಲ ನೆರವಿಗೆ ಬಂದದ್ದು ಮಾನಸಿ ಮೇಡಮ್ ನೀವು ಮಾಡಿ ಕಳಿಸಂಥ ವಿಡಿಯೋಗಳು. ಅದು ಅಷ್ಟು ಹೊತ್ತದು ಹಚ್ಚಿದಾಗ ಒಂದು ರೀತಿ ಶಾಂತಿ ದೂತನ ಥರ ಅದಕ್ಕೆ ಕೆಲಸ ಮಾಡ್ತು. ತಾವು ಬಂದಿದ್ದೀರಿ, ಬಹಳ ಸೊಗಸಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ನಮ್ಮ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಪರವಾಗಿ, ವಿಧಾತ್ರಿ ಅಕಾಡೆಮಿಯ ಪರವಾಗಿ, ನಮ್ಮ BK ಭಂಡಾರ್ಕರ್ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಮತ್ತು ಇಲ್ಲಿರುವ ಸಮಸ್ತ ಉತ್ತರ ಕನ್ನಡದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ, ತಾವೇ ಹೇಳಿರುವ ಹಾಗೆ ಮತ್ತು ಗುರುರಾಜ್ ಶೆಟ್ಟರ ಅಪೇಕ್ಷೆಯಾಗಿ ಮುಂದೊಂದು ದಿನ ತಮ್ಮ ಕುಟುಂಬದ ಕಾರ್ಯಕ್ರಮವನ್ನು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವಿಲ್ಲಿ ನೋಡಲಿಕ್ಕೆ ಬಯಸಿದ್ದೇವೆ. ಮತ್ತೊಮ್ಮೆ ತಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿ ವರ್ಷವೂ ವಹಿಸ್ಕೊಳ್ಬೇಕಂತ ಹೇಳಿ ನಾವು ನಮ್ಮ ಗೌರವಾನ್ವಿತ ಕಾರ್ಯದರ್ಶಿ ಅಂತ ಮುರಳೀಧರ್ ಪ್ರಭುರಲ್ಲಿ ಕೇಳ್ಕೊಂಡಿದ್ದೇವೆ. ಯಾಕೆ ಕೇಳ್ಕೊಂಡಿದ್ದೇವೆ ಅಂತಂದರೆ, ಅವರು ಕುಂತಲ್ಲೇ ಹಲವಾರು ಒಳ್ಳೊಳ್ಳೆಯದನ್ನೆಲ್ಲ ಕಲೆಕ್ಟ್ ಮಾಡಿ ನಮಗೆ ಕಳಿಸ್ತಾರೆ. ಇದು ಅಲ್ಲಿದೆ, ಅದನ್ನು ತನ್ನಿ, ಇದು ಅಲ್ಲಿದೆ, ಅಲ್ಲನ್ನು ತನ್ನಿ, ಒಳ್ಳೊಳ್ಳೆಯದನ್ನು ಅದು ತಂದು ಈ ಶಾಲೆಯಲ್ಲಿ ಸಂಸ್ಥೆಯಲ್ಲಿ ಅದು ಆಗಬೇಕು ಅಂತ ಬಯಸ್ತಾರೆ. ನಾವು ಅದನ್ನು ಪ್ರಯತ್ನಪಟ್ಟು ಯಶಸ್ವಿ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಇಂಥ ಒಳ್ಳೆಯ ಕಾರ್ಯಕ್ರಮಗಳ ಹಿನ್ನೆಲೆಯಾಗಿ ಸಹಕರಿಸ್ತಿರುವಂಥ ಈ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿ ಮುರಳೀಧರ್ ಪ್ರಭುರು ನಮ್ಮ ಒಂದು ಕೋರಿಕೆಯಂತೆ ಈ ವರ್ಷವೂ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಭಾಳ ಸುಂದರವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಕಾಲೇಜಿನ ಪರವಾಗಿ, ಇಲ್ಲಿರುವ ಸಮಸ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಬಾರಿ ಈ ನೆಲದಲ್ಲೇ ಉಳಿದು ಅತ್ಯಂತ ಹಿಂದುಳಿದ ಸಮುದಾಯದಿಂದ ಬಂದು ಅತ್ಯಂತ ಸಂಘರ್ಷದ ಕಾಲವನ್ನು ಎದುರಿಸಿ ಪ್ರತಿ ವರ್ಷಕ್ಕೆ 100ರಷ್ಟು ಯಕ್ಷಗಾನದ ಪಾತ್ರವನ್ನು ನಿರ್ವಹಿಸಿದಲ್ಲದೆ ಉಪ್ಪೂರ್ರಂಥ ಶ್ರೇಷ್ಠ ಭಾಗವತರು ಸುಬ್ರಹ್ಮಣ್ಯ ಧಾರೇಶ್ವರ ಮತ್ತು ಕಾಳಿಂಗನವರನ್ನು ಕೊಟ್ಟಂಥ ಉಪ್ಪೂರ್ರ ಭಾಗವತರಿಗೆ ಕುಣಿಯೋದಂದ್ರೆ ಹುಡುಗಾಟ ಅಲ್ಲ. ಅಂಥವರ ಭಾಗವತಿಗೆ ಕುಣಿದದ್ದಲ್ಲದೆ ಅವರ ಅವಾರಿ ಎನ್ನುವಂಥ ಒಂದು ಕೃತಿ ನಮ್ಮ ಕೆಲವು ಶಿಕ್ಷಕರು ಅವರ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ಎಷ್ಟು ಮಜಾ ಇತ್ತು ಅಂದರೆ JC ಕಾಲೇಜ್ನಲ್ಲಿ ಗುಂದಿಯವರು ಪಾಠ ಮಾಡ್ತಾಯಿದ್ರೆ ಅವ್ರದ್ದು ಬರೆದ ಪಾಠನೇ ಅವ್ರು ಪಾಠ ಮಾಡ್ತಾಯಿದ್ರು ಅಂತೇಳಿ. ಅಂದರೆ ಪಠ್ಯಕ್ಕೂ ಕೂಡ ಅವ್ರದ್ದೇ ಒಂದು ವಿಷಯ ಬಂದಿತ್ತಂತೆ. ಅಂಥ ಒಬ್ಬ ಶ್ರೇಷ್ಠ ಲೇಖಕ, ಶ್ರೇಷ್ಠ ಕಲಾವಿದ, ಒಳ್ಳೆಯ ಮನುಷ್ಯ ಅವರು ಇವತ್ತು ನಮ್ಮೆಲ್ಲರಿಗೂ ಪರಿಚಿತ ಆಗಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ಮತ್ತು ಬಹಳಷ್ಟು ಜನ ಅಂಕೋಲಾದಿಂದ ನಮಗೆ ಇಲ್ಲಿ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅಂಕೋಲ ನಮಗೆ ಒಳ್ಳೆಯ ಬೆಂಬಲವಾಗಿ ನಿಂತಹ ಭೂಮಿ. ಹಾಗಾಗಿ ಅಲ್ಲಿಯವರನ್ನು ಕೂಡ ಇಲ್ಲಿ ತಂದು ನಾವು ಗೌರವಿಸಿದ್ದೆ ಹೇಳುವಂಥ ಹೆಮ್ಮೆ ಇದೆ. ತಾವು ಬಂದಿದ್ದೀರಿ, ನಮ್ಮ ಸಣ್ಣದಾದಂಥ ಒಂದು ಸಮ್ಮಾನವನ್ನು ಸ್ವೀಕರಿಸಿ. ನಾವು ಹೇಳಿದ್ವಿ ಸರ್ ಒಂದು 10 ನಿಮಿಷ ಮಾತಾಡಿ ಹೇಳಿ, ನಾನು ನೋಡ್ತಾ ಇದ್ದೆ ಸರ್ 5 ನಿಮಿಷದೊಳಗಡೆ ಮುಗಿಸಿದ್ದಾರೆ.
ಅದರ ಅರ್ಥ ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಹೇಳಿಲ್ಲ, ಗಂಟೆಗಟ್ಟಲೆ ಒಳ್ಳೆ ಉಪನ್ಯಾಸ ಕೊಡಬಲ್ಲವರು. ಆದರೆ ಆ ಸಮಯದ ಗೌರವವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ತಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವನಸುಮದ ಹಾಗೆ ಇರುವಂಥ ಶಾರದಾ ಮೊಗೇರವರು, ಅವರನ್ನು ಕರ್ನಾಟಕ ಜನಪದ ಅಕಾಡೆಮಿಯವರು ಗುರುತಿಸಿದ್ರು. ನಮ್ಮ ಜಿಲ್ಲೆಯಲ್ಲಿ ಅದರ ನಂತರ ಅವರನ್ನು ಹೆಚ್ಚು ವಿಜೃಂಭಿಸಬೇಕಿತ್ತು. ಎಲ್ಲೋ ಕುಮಟಾ ಒಂದು ಪ್ರದೇಶದಲ್ಲಿ ಒಂದು ಆಗಿದೆ ಬಿಟ್ಟರೆ ಉಳಿದ ಕಡೆ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳಿಗೆ ಇಂಥ ಒಬ್ಬ ಜನಪದದ ಗಣಿ ನಮ್ಮಲ್ಲಿ ಇದ್ದಾರೆ, ತುಂಬ ಜನ ಇದ್ದಾರೆ, ಅದ್ರ ಗುರುತಿಸುವವರು ಬೇಕು. ಹಾಗಾಗಿ ಅವರನ್ನು ನಾವು ಗುರುತಿಸಿದ್ದೇವೆ. ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ನಿಜವಾದ ಅರ್ಥದಲ್ಲಿ ಅತಿಥಿ ಅಂದರೆ ಹೇಗೆ ಅಂದರೆ, ಮೊದಲು ಕರೆಯದೆ ತಕ್ಷಣ ಆಕಸ್ಮಿಕ ಬರುವವರು ಅತಿಥಿಗಳು, ಉಳಿದವರೆಲ್ಲ ಅಭ್ಯಾಗತರು. ದೂರದ ಅಮೇರಿಕಾದಿಂದ ಇಲ್ಲಿ ಬಂದಿರುವಂಥ ಶ್ರೀಯುತ ಅಶೋಕ್ ಪ್ರಭುಗಳು ನಮ್ಮ ಒಂದು ಮನವಿಯನ್ನು ಅತ್ಯಂತ ಪುರಸ್ಕರಿಸಿ ಈ ದಿನದ ಅತಿಥಿಗಳಾಗಿ ಭಾಗವಹಿಸಿ ಸಮಯೋಚಿತವಾಗಿ ಮಾತಾಡಿದ್ದಾರೆ. ಜನವರಿಯಿಂದ ಭಾರತಕ್ಕೂ ಮತ್ತು ಅಮೆರಿಕಕ್ಕೂ ಒಂದು ಹೊಸ ನಂಟು ಮತ್ತೆ ಪ್ರಾರಂಭ ಆಗಲಿಕ್ಕಿದೆ. ಆ ಒಂದು ಕುರುಹಾಗಿ ಅಮೆರಿಕವೇ ಇಲ್ಲಿ ಬಂದು ಕೂತಷ್ಟು ನಮಗೆ ಸಂತೋಷ ಆಗಿದೆ ಸರ್. ತಾವು ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಿದ್ರಿ. ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಮಗೆ ಹೃತ್ಪೂರ್ವಕವಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುತೇಕ ನನ್ನ ಪಟ್ಟಿ ಭಾಳ ಉದ್ದ ಇದೆ. ಮಾನಸಿ ಮೇಡಮ್ ಅವ್ರಿಗೆ ಅರ್ಜೆಂಟಾಗಿ ಹೋಗಲಿಕ್ಕಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಮುಖ್ಯವಾಗಿ ನಮ್ಮ ವಿಶ್ವಾಸರಂಥ ಶ್ರೀಯುತ ರಮೇಶ್ ಪ್ರಭುರವರು, ರಾಮಕೃಷ್ಣ ಗೋಳಿಯವರು, ಅದೇ ರೀತಿ ಹಿರಿಯ ಪತ್ರಕರ್ತರಂಥ MG ನಾಯಕರವರು, ಅನ್ಸಾರ್ ಅವರು, ಹಾಗೆ ಪಾಲಕ ವರ್ಗದಲ್ಲಿ ಗೇರೋಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಂಥ ವಿನೋದ್ ಪ್ರಭುಗಳು, ಆಮೇಲೆ ವಿಶ್ವನಾಥ ಅವರು, RG ಗುನಿಗಿ ಅವರು, ಕೂಜಳ್ಳಿ ಮೋಹನ್ ನಾಯ್ಕರು, ಹಿರಿಯ ಯಕ್ಷಗಾನ ಕಲಾವಿದರು, ಅದೇ ರೀತಿ ಡಾಕ್ಟರ್ ಸಂದೇಶ್ ಭಟ್ ನಮ್ಮದೇ ವಿದ್ಯಾರ್ಥಿ, ಇವತ್ತು ಶಿವಮೊಗ್ಗದಲ್ಲಿ ಡಾಕ್ಟರ್ ಆಗಿದ್ದಾನೆ, ಇವತ್ತು ಬಂದು ಕೂತಿದ್ದಾನೆ. ನಮ್ಮ ಕಾರ್ಯಕ್ರಮ ಭಾಳ ಸಂತೋಷ. ಅದೇ ರೀತಿ ಡಾಕ್ಟರ್ ಭೂಮಿಕಾ ಭಟ್ ನಮ್ಮದೇ ವಿದ್ಯಾರ್ಥಿನಿ, ಡಾಕ್ಟ್ರಾಗಿ ಬಂದು ಕೂತಿದ್ದಾಳೆ. ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ ಧನ್ಯತೆಯನ್ನು ಹೇಳ್ತಾ ಇದ್ದೇವೆ. ಬಳಗಂಡಿ ಸರ್ ಅವರು ಇದ್ದಾರೆ. ಆಮೇಲೆ ಅನೇಕ ಜನರು, ಇಲ್ಲಿ ನನ್ನ ಪಟ್ಟಿ ತುಂಬ ಉದ್ದ ಇದೆ. ಒಬ್ಬರನ್ನು ಹೇಳಿ ಒಬ್ಬರನ್ನು ಬಿಡೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ಯಾರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ತಾವು ಯಶಸ್ವಿಗೊಳಿಸಿ ಕೊಟ್ಟಿದ್ರೋ ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಮತ್ತು ಹೋಗುವಾಗ ನಮ್ಮ ಪ್ರೀತಿಯ ಒಂದು ಶಾಲನ್ನು ತಮಗೆ ಹಾಕಿಯೇ ಕಳಿಸ್ತೇವೆ. ಅದ್ರ ಹಿಂದೆ ಏನಿಲ್ಲದೆ ಇದ್ದರೂ ಕೊಂಕಣದ ಅತ್ಯಂತ ಪ್ರೀತಿ ಇದೆ. ಯಾಕಂತಂದರೆ ಇವತ್ತು ಕೆಲವು ಸಂಸ್ಥೆಗಳು ಅವ್ರದಷ್ಟೇ ನೋಡ್ತಾರೆ, ನಾವು ಹಾಗಲ್ಲ. ನಮ್ಮ ಸುತ್ತಮುತ್ತಲಿನ ಎಲ್ಲ ಶಾಲೆಗಳು ನಮ್ಮದೇ ಶಾಲೆ ಅಂತೇಳಿ ನಮ್ಮ ಸಂಸ್ಥೆ ಬಯಸ್ತದೆ. ಅವರಿಗೆ ತರಬೇತಿಯನ್ನು ಕೊಡ್ತದೆ. ಇಲ್ಲಿ ಬಂದು ಅಲ್ಲಿ ಹೋಗಿ ಅವರು ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿಯ ಪ್ರತಿಭೆಗಳಿಗೆ ಮಾನಸಿ ಸುಧೀರ್ರವರ ಕೈಯಲ್ಲಿ ಒಂದು ಪುರಸ್ಕಾರ ಪಡೆಯುವಂಥದ್ದು ಇದೆಯಲ್ಲ, ಅದು ಸಣ್ಣ ವಿಷಯ ಅಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯ, ಅದರಲ್ಲೂ ಕರಾವಳಿಯ ಅನೇಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು, ಅವರ ಶಿಕ್ಷಕರೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಸಂಸ್ಥೆಯ ಪರವಾಗಿ ಅನಂತಾನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಎಲ್ಲ ಪರಿಕರಗಳಿಗೆ ನಮಗೆ ಸಹಕರಿಸಿದವರು ಧ್ವನಿವರ್ಧಕ ಇರ್ಬೋದು, ನಮ್ಮ ಬಾಲು ಅವರು ಇರ್ಬೋದು. ಮುಖ್ಯವಾಗಿ ಇದನ್ನು ಇಡೀ ರಾಜ್ಯದಾದ್ಯಂತ ಈಗ ಲೈವ್ ಕೊಡ್ತಾ ಇರುವಂಥ ನುಡಿಸಿರಿ ಇರ್ಬೋದು. ಅನೇಕರು ನಮ್ಮ ಉಪನ್ಯಾಸಕರಂತೂ ಒಂದು ಇಸ್ರೇಲ್ನ IDF ಥರ ಸೈಲೆಂಟಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಧನ್ಯವಾದದ ನುಡಿಗಳಿಗೆ ಪೂರ್ಣ ವಿರಾಮವನ್ನು ಕೊಡ್ತದೆ. ನಿರ್ಮಲಾ ಮೇಡಮ್ ಅವರು ಕೂಡ ಕೂತಿದ್ದಾರೆ, ಹೇಳಲಿಕ್ಕೆ ಮರ್ತೆ. ಗುಂದಿಯವರ ಸಹಧರ್ಮಿಣಿಯವರು, ಅವರು ಕೂಡ ಗುಂದಿಯವರ ಯಶಸ್ಸಿನಿಂದ ಅವ್ರದ್ದು ಪಾತ್ರ ಬಹಳ ದೊಡ್ಡದಿದೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿ ನಾನು ಈ ಧನ್ಯವಾದದ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೇನೆ. ಒಂದೇ ಮಾತರಂ.